ಎಲ್ಲ ಶ್ರೇಣಿಗಳ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅತ್ಯಂತ ಪ್ರೇರಣೆ ಕೊಟ್ಟಂತಹ ಒಂದು ಗೀತೆಯೇ ವಂದೇ ಮಾತರಂ. ಒಡೆದ ಬಂಗಾಳವನ್ನ ಒಂದು ಮಾಡಿಸುವ ಕರೆಗೆ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟದ್ದು ವಂದೇ ಮಾತರಂ ಗೀತೆ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. ಆಕೆ ದುರ್ಗೆಯ ಸಮಾನ. ಬಂಗಾಳ ಅಂದ್ರೆ ಗೊತ್ತೇ ಇದ್ದದ್ದು ದುರ್ಗೆಯ ನಾಡು. ಆ ರೀತಿಯ ದುರ್ಗೆಯನ್ನ, ಕಾಳಿಯನ್ನ ಭಾರತ ಮಾತೆಯಲ್ಲಿ ಕಂಡಂತಹ ಬಂಕಿಮರು ಭಾರತದ ಒಂದು ಸಾಂಸ್ಕೃತಿಕ ಇತಿಹಾಸವನ್ನ ಅವರು ಹೇಳ್ತಾ ಬಂದರು. 1923ನೇ ಇಸ್ವಿಯಲ್ಲಿ ಈ ಗೀತೆಯ ಮೇಲೆ ಒಂದು ಆಘಾತ ಆಯಿತು. ವಂದೇ ಮಾತರಂ ಗೀತೆಯನ್ನ ಹಾಡುವಂಥದ್ದು ಆಗಿನ ಕಾಂಗ್ರೆಸ್ನ ಅಧಿವೇಶನದ ದೊಡ್ಡ ಪದ್ಧತಿ ಆಗಿತ್ತು. ವೇದಿಕೆಯಲ್ಲಿದ್ದಂತಹ ಅವತ್ತಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಮೌಲಾನಾ ಮಹಮ್ಮದ್ ಅಲಿ ಅವರೊಂದು ಮಾತು ಹೇಳ್ತಾರೆ, ಹಾಡಬೇಡ, ನನ್ನ ಮತೀಯ ಭಾವನೆಗಳಿಗೆ ಹಾಡು ಸರಿ ಹೊಂದಲ್ಲ. ಅದನ್ನು ಕೇಳಿ ವಿಷ್ಣು ದಿಗಂಬರ ಪುಲಸ್ಕರಿಗೆ ಆಶ್ಚರ್ಯ ಆಯಿತು. ಇದು ದೇಶದ ಸಾರ್ವಜನಿಕ ಕಾರ್ಯಕ್ರಮ, ಪರಂಪರೆಯಿಂದ ಹಾಡ್ತಾ ಬಂದಿದೀವಿ, ನಾನು ಹಾಡೇ ಹಾಡ್ತೀನಿ ಅಂತ ಅವರು ಹಾಡನ್ನ ಹಾಡಿದರು. ಅಧ್ಯಕ್ಷತೆ ವಹಿಸಿದ್ದಂತಹ ಸಭಾಧ್ಯಕ್ಷರು ಅಲ್ಲಿನ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಎಲ್ಲರಿಗೂ ಚಿಂತೆ ಆಯಿತು, ಬಹುಶಃ ನಾವು ಎಲ್ಲರೂ ಒಟ್ಟಾಗದಿದ್ರೆ ಸ್ವಾತಂತ್ರ್ಯ ಪ್ರಾಪ್ತಿ ನಮಗೆ ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ ವಂದೇ ಮಾತರಂ ಗೀತೆಯಲ್ಲಿ ಭಾವನಾತ್ಮಕ ಅಂಶಗಳಿಂದ, ಸಾಂಸ್ಕೃತಿಕ ಹಿನ್ನೆಲೆಯಿಂದ ದೇಶವನ್ನು ಏನು ವರ್ಣನೆ ಮಾಡ್ತಾ ಇದ್ರೋ ಆ ಎಲ್ಲ ಅಂಶಗಳನ್ನ ಕತ್ತರಿಸಲಾಯಿತು. ಆ ವಿಭಜನೆ ಮುಂದುವರಿತಾ ದೇಶ ವಿಭಜನೆಯವರೆಗೂ ಆ ಮಾನಸಿಕತೆ ಮುಂದುವರಿತಾ ಹೋಯಿತು. ಸ್ವಾತಂತ್ರ್ಯ ಬಂದಾಗ ದೇಶವೂ ವಿಭಜನೆ ಆಯಿತು. ವಂದೇ ಮಾತರಮನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಈಗಲೂ ಕೂಡ ಸಮಾಜ ಇನ್ನೂ ಕೂಡ ಅದನ್ನ ಸ್ವೀಕಾರ ಮಾಡಬೇಕನ್ನುವಂಥದ್ದಿದೆ. ಎಲ್ಲ ಕಡೆಯಿಂದಲೂ ವಂದೇ ಮಾತರಂ ಮಾರ್ದನಿಗೊಂಡಾಗ ಭಾರತ ಶಕ್ತಿಶಾಲಿಯಾಗಿ ರೂಪುಗೊಳ್ಳುತ್ತೆ. ಭಾರತದ ಒಂದು ವಿಶೇಷತೆ, 5 ರೀತಿಯ 5 ಮುಖಗಳ ಹೋರಾಟವನ್ನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಳಗೊಳ್ಳುತ್ತಾ ಇತ್ತು. ಮೊದಲನೇದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ರೀತಿಯ ಪ್ಯಾನ್ ಇಂಡಿಯಾ ಹೋರಾಟ, ಅಖಿಲ ಭಾರತೀಯ ಮಟ್ಟದ ಹೋರಾಟ. ಜಗತ್ತಿನ ಕೆಲವು ದೇಶಗಳ ಸ್ವಾತಂತ್ರ್ಯ ಸಂಗ್ರಾಮ ಯಾವುದಾದ್ರೂ ಒಂದು ಯುದ್ಧ ಭೂಮಿಗೆ, ರಣರಂಗಕ್ಕೆ ಸೀಮಿತ ಆಗಿತ್ತು, ಒಂದು ಕಡೆ ನಡೀತಾ ಇತ್ತು. ಆದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ದ್ವೀಪ ರಾಷ್ಟ್ರಗಳಲ್ಲಿ, ಕಣಿವೆಗಳಲ್ಲಿ, ನದಿಗಳ ದಂಡೆಯಲ್ಲಿ, ಗುಡ್ಡಗಾಡಿನ ಪ್ರದೇಶಗಳಲ್ಲಿ ದೇಶಾದ್ಯಂತ ನಡೀತಾ ಇತ್ತು. ಲಾಹೋರ್ನಲ್ಲಿ ಚಳವಳಿ, ಅಂಡಮಾನ್ನ ದ್ವೀಪದಲ್ಲಿ ಸಾವರ್ಕರ್ ಹೋರಾಟ, ಮಾಂಡಲೆ ಜೈಲಿನಲ್ಲಿ ಲೋಕಮಾನ್ಯ ತಿಲಕರು ಬರ್ಮಾದಲ್ಲಿ ಇದ್ರು. ಈಶಾನ್ಯ ಭಾರತದ ಅನೇಕ ಪ್ರದೇಶಗಳಲ್ಲಿ ನೇತಾಜಿ ಬೋಸ್ ಅವರ ಓಡಾಟ. ಭಾರತಕ್ಕೋಸ್ಕರ ಲಂಡನ್ನಲ್ಲೂ ಸ್ವಾತಂತ್ರ್ಯವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟದ ಕಹಳೆಯನ್ನ ಊದಿದ್ರು. ಹೀಗಾಗಿ ಅತ್ಯಂತ ವಿಸ್ತೃತವಾದ ಒಂದು ಹೋರಾಟ ಸ್ವಾತಂತ್ರ್ಯದ್ದು ಇಡೀ ಜಗತ್ತಲ್ಲಿ ಇದ್ರೆ ಅದು ಭಾರತದ್ದು. ಎಲ್ಲ ವಯೋಮಾನದವರ ಪಾರ್ಟಿಸಿಪೇಷನ್. ಕೇವಲ ಸ್ವಾತಂತ್ರ್ಯ ಹೋರಾಟ ಅಂದಾಗ ಸಮವಸ್ತ್ರ ಧರಿಸಿದ ಸೈನಿಕರು ಮಾತ್ರ ಅಲ್ಲ, ಕೃಷಿಕರು, ಮಕ್ಕಳು, ವಿದ್ಯಾರ್ಥಿಗಳು, ಅಧ್ಯಾಪಕರು, ಸಾರ್ವಜನಿಕರು, ನೇತಾರರು, ವಕೀಲರು, ಡಾಕ್ಟರ್ಗಳು ಎಲ್ಲರನ್ನ ಒಳಗೊಂಡ ಸರ್ವ ಸಮಾವೇಶಕ ಒಂದು ಹೋರಾಟ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಎಲ್ಲರ ಪಾಲ್ಗೊಳ್ಳುವಿಕೆ ಇತ್ತು. ದೀರ್ಘಕಾಲದ ಒಂದು ಹೋರಾಟದ ಪ್ರಕ್ರಿಯೆ ನಮ್ಮಲ್ಲಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರ ಆಗಿರಲಿಲ್ಲ. ಶತಮಾನಗಳಿಂದ ಬಂದಿದ್ದಂತಹ ಪಾಶ್ಚಾತ್ಯ ಆಕ್ರಮಣಕಾರರನ್ನ ಎದುರಿಸಿ ಅವರನ್ನ ಈ ದೇಶದಿಂದ ಪರಾಸ್ತಗೊಳಿಸಿ ಓಡಿಸ್ಲಿಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟದ ರೂವಾರಿಗಳು ಕಾಲ ಕಾಲಕ್ಕೆ ಜನ್ಮ ತಿಳಿದು ಬರ್ತಾ ಇದ್ರು. ಅದು ಸಿಕಂದರನ ಕಾಲದಲ್ಲಿ ಚಂದ್ರಗುಪ್ತನಿರ್ಬೋದು, ಅಂಬಿ ಪುರೂರವ ಇರ್ಬೋದು, ನಂತರ ಬಂದ್ರೆ ರಾಣಾ ಪ್ರತಾಪ ಇರ್ಬೋದು, ಛತ್ರಪತಿ ಶಿವಾಜಿ ಇರ್ಬೋದು, ಝಾನ್ಸಿಯ ಲಕ್ಷ್ಮೀಬಾಯಿ ಇರ್ಬೋದು, ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಇರ್ಬೋದು, ನವ ಪೀಳಿಗೆಯ ಸ್ವಾತಂತ್ರ್ಯ ಸಂಗ್ರಾಮದ ಅನೇಕ ಹೋರಾಟದ ಕಲಿಗಳಿರ್ಬೋದು. ಅವರೆಲ್ಲರೂ ಕೂಡ ಕಾಲ ಕಾಲಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಮಹಾಯಜ್ಞಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು. ಹೀಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟ ಬಹುಶಃ ಜಗತ್ತಿನ ಅತ್ಯಂತ ಸುದೀರ್ಘ ಹೋರಾಟದಲ್ಲಿ ಒಂದು. ಇಷ್ಟು ದೀರ್ಘಕಾಲದ ಹೋರಾಟ ಬೇರೆ ದೇಶಗಳಿಗೆ ಬಹುಶಃ ಇರಲಿಕ್ಕೇ ಇಲ್ಲ. ಆಕ್ರಮಣಕಾರಿಗಳು ಒಂದೆರಡಲ್ಲ, ಸಾವಿರಾರು ರೂಪದಲ್ಲಿ ಆಕ್ರಮಣಕಾರಿಗಳು ನಮ್ಮ ದೇಶದ ಒಳಗಡೆ ನುಗ್ಗಿ ಬಂದರು. ವಿದ್ಯಾರ್ಥಿಗಳಾಗಿ, ಪ್ರವಾಸಿಗರಾಗಿ, ಆಶ್ರಯ ಕೋರಿ ಹತ್ತಾರು ರೂಪಗಳಲ್ಲಿ ಅವರು ಪ್ರವೇಶ ಪಡೆದು ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ್ರು. ಆದರೆ ಭಾರತವನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಆ ಹೋರಾಟದ ಮುಖಗಳು 5 ರೀತಿಯಲ್ಲಿ ವ್ಯಕ್ತ ಆಗ್ತಾ ಇತ್ತು. ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ನಡೆದಂತಹ ಹೋರಾಟ ಏನಿದೆ, ಆ ಹೋರಾಟದಲ್ಲಿ 5 ಶ್ರೇಣಿಗಳನ್ನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗುರುತಿಸ್ತಾರೆ. ಮೊದಲನೆಯದು ಕ್ರಾಂತಿಕಾರಿಗಳ ಹೋರಾಟ.
ಯಾವ ಭಾಷೆಯಲ್ಲಿ ಬ್ರಿಟಿಷರು ನಮ್ಮ ಯುವಕರ ಜೊತೆ ನಡ್ಕೊಳ್ತಾ ಇದ್ರು ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡ್ತಕ್ಕಂತಹ ಕ್ರಾಂತಿಕಾರಿಗಳ ಒಂದು ಮಹಾಪಡೆ ನಮ್ಮ ದೇಶದಲ್ಲಿ ತಯಾರಾಯಿತು. ಎರಡನೇದು ಅಹಿಂಸಾತ್ಮಕ ಹೋರಾಟದ ಒಂದು ವಿಸ್ತೃತ ಜಾಲ. ದೇಶಾದ್ಯಂತ ಸತ್ಯಾಗ್ರಹಗಳು, ಧರಣಿಗಳು, ಸಮಾವೇಶಗಳು, ಜನರನ್ನ ಜಾಗೃತಗೊಳಿಸ್ತಕ್ಕಂಥ ಹತ್ತಾರು ರೀತಿಯ ಕಾರ್ಯಕ್ರಮಗಳು ನಡೀತಾ ಬಂತು. ಸ್ವಾತಂತ್ರ್ಯ ಅಂದ್ರೆ ಏನು, ನಾವ್ ಏನ್ ಕೆಲಸ ಮಾಡಬೇಕು, ಈ ರೀತಿಯ ಅಹಿಂಸಾತ್ಮಕ ಒಂದು ಹೋರಾಟ, ಅದರ ಒಂದು ದೊಡ್ಡ ಪರಂಪರೆ ನಮ್ಮ ದೇಶಕ್ಕಿದೆ. ಮೂರನೇದಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಮಾಜ ಸುಧಾರಣೆಯ ಒಂದು ರೂಪ ಇದೆ. ಸಮಾಜದ ಒಳಗಡೆ ಅನೇಕ ಲೋಪ ದೋಷಗಳು, ಬಿರುಕುಗಳು ಮೂಡಿ ಬಂದಿದ್ದ ಕಾಲಬಾಹ್ಯ ಆಚರಣೆಗಳಿಂದಾಗಿ ಸಮಾಜ ಒಂದಾಗಿರಲಿಲ್ಲ. ನಮ್ಮ ಸಮಾಜದ ಏಕತೆಯ ಕೊರತೆಯ ದುರ್ಲಾಭವನ್ನ ಪಡೆದ ವಿದೇಶಿ ಆಕ್ರಮಣಕಾರಿಗಳು ತಮ್ಮ ಪ್ರಭುತ್ವವನ್ನ ಬಲವಾಗಿ ಸ್ಥಾಪನೆ ಮಾಡ್ತಾ ಹೋದ್ರು. ಹೀಗಾಗಿ ಅನೇಕ ಸಾಮಾಜಿಕ ಸುಧಾರಣೆಗಳ ಅವಶ್ಯಕತೆ ಇತ್ತು. ಅದು ಅಸ್ಪೃಶ್ಯತೆ ನಿವಾರಣೆ, ಎಲ್ಲರಿಗೂ ಶಿಕ್ಷಣ, ಸಾಮಾಜಿಕವಾಗಿರ್ತಕ್ಕಂಥ ದೃಷ್ಟಿಕೋನ, ಪರಸ್ಪರ ಬಂಧುತ್ವದ ಭಾವ, ಈ ರೀತಿಯಲ್ಲಿ ನೂರಾರು ಸಾಮಾಜಿಕ ಸುಧಾರಕರು ಕೆಲಸ ಮಾಡಿದಂತಹ ಸಮಾಜ ಸುಧಾರಣೆಯ ಒಂದು ದೊಡ್ಡ ಪರ್ವ ನಮ್ಮ ದೇಶದಲ್ಲಿದೆ. ನಾಲ್ಕನೇದಾಗಿ, ಬಹಳ ಮುಖ್ಯವಾಗಿ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಿಶಾದರ್ಶನ ಕೊಟ್ಟಿರ್ತಕ್ಕಂತಹ ಮಹಾಪುರುಷರಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ, ಯಾವ ರೀತಿಯಲ್ಲಿ ಮುನ್ನಡೆಯಬೇಕು, ಭವಿಷ್ಯದ ದಿನಗಳಲ್ಲಿ ನಮ್ಮ ಹೆಜ್ಜೆಗಳು ಏನಿರಬೇಕು ಅನ್ನುವಂತಹ ನಿರ್ಣಾಯಕವಾಗಿರ್ತಕ್ಕಂತಹ ಸಲಹೆ, ಮಾರ್ಗದರ್ಶನ ಕೊಟ್ಟಂತಹ ಅನೇಕರಿದ್ದಾರೆ. ಸ್ವಾಮಿ ವಿವೇಕಾನಂದರು, ಮಹರ್ಷಿ ಅರವಿಂದರು, ಸ್ವಾಮಿ ದಯಾನಂದ ಸರಸ್ವತಿ ಸೇರ್ಕೊಂಡಾಗೆ ಅನೇಕ ಮಂದಿ ಆ ರೀತಿಯ ಮಾರ್ಗದರ್ಶಕರಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಿಶಾದರ್ಶನ ಕೊಟ್ಟವರಿದ್ದಾರೆ. ಐದನೆಯದು ಮತ್ತು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಶ್ರೇಣಿ ಅಂದ್ರೆ ಅದು ಸಾಹಿತ್ಯಾತ್ಮಕ ಹೋರಾಟ, ಲಿಟರರಿ ಮೂವ್ಮೆಂಟ್. ಈ ಎಲ್ಲ 4 ಶ್ರೇಣಿಗಳನ್ನು ಏನು ಉಲ್ಲೇಖ ಮಾಡಿದೆ, ಆ ಎಲ್ಲ ಶ್ರೇಣಿಗಳಿಗೂ ಸಮಾನ ಪ್ರೇರಕವಾಗಿದ್ದದ್ದು ಈ 5ನೇ ಶ್ರೇಣಿ. ಕವಿಗಳು ಕವಿತೆಯನ್ನು ಬರೆದ್ರ, ಲೇಖಕರು ಲೇಖನವನ್ನು ಬರಿತಾ ಹೋದ್ರು, ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ್ರು, ಪುಸ್ತಕಗಳನ್ನು ಬರೆದ್ರು, ವಿಚಾರ ವಿಮರ್ಶೆಗಳು ನಡೆಯಿತು. ದೇಶಭಕ್ತಿಯನ್ನ ಉದ್ದೀಪನಗೊಳಿಸ್ತಕ್ಕಂತಹ ಕ್ರಾಂತಿಕಾರಿ ಗೀತೆಗಳು ದೇಶದಾದ್ಯಂತ ಮೂಡಿ ಬಂತು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದರು. ಜುಗನ್ ಕಿಶೋರ್ ಶುಕ್ಲಾ ಅವರು 1827 ಇಸ್ವಿಯಲ್ಲಿ ಉದ್ದಂಡ ಮಾರ್ತಾಂಡ ಅಂತ ಭಾರತದ ಮೊದಲ ಪತ್ರಿಕೆ ಅಂತ ಕರೀತಾರೆ, ಪ್ರಾರಂಭ ಮಾಡಿದಾಗ ಭಾರತೀಯ ವಿಚಾರವನ್ನ ಭಾರತೀಯರಿಗೆ ತಿಳಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ನಂತರ ಸಾಲು ಸಾಲಾಗಿ ಅನೇಕ ಮಹನೀಯರು ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದರು. ಅನೇಕರು ಕ್ರಾಂತಿ ಗೀತೆಗಳ ಮೂಲಕ ಜನರನ್ನ ಬಡಿದೆಬ್ಬಿಸಿದರು. ಇಡೀ ಸ್ವಾತಂತ್ರ್ಯ ಹೋರಾಟ ಭಾರತದೇನು ನಿರ್ಣಾಯಕವಾಗಿ ಸಾಗ್ತಾ ಇತ್ತೋ ಎಲ್ಲ ಶ್ರೇಣಿಗಳ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅತ್ಯಂತ ಪ್ರೇರಣೆ ಕೊಟ್ಟಂತಹ ಒಂದು ಗೀತೆಯೇ ವಂದೇ ಮಾತರಂ. ಕ್ರಾಂತಿಕಾರಿಗಳಿಗೆ, ಅಹಿಂಸಾವಾದಿಗಳಿಗೆ, ಸಾಮಾಜಿಕ ಸುಧಾರಕರಿಗೆ, ಮಾರ್ಗದರ್ಶನ ಮಾಡತಕ್ಕಂಥ ಅನೇಕ ದಿಗ್ದರ್ಶಕ ಮಹಾಪುರುಷರುಗಳಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸೈನಿಕರಿಗೆ, ಎಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಗೀತೆ ಇದ್ದದ್ದೇ ವಂದೇ ಮಾತರಂ. ಆ ವಂದೇ ಮಾತರಂ ಗೀತೆ ಕಳೆದ ನವೆಂಬರ್ 7ನೇ ತಾರೀಕಿಗೆ 150ನೇ ಜಯಂತಿಯನ್ನ ಆಚರಣೆ ಮಾಡಿತು. 1875ರ ನವೆಂಬರ್ 7ನೇ ತಾರೀಕಿಗೆ ಆ ಗೀತೆಯನ್ನ ರಚಿಸಲಾಯಿತು. ನಂತರ ಕಾಲ ಪ್ರವಾಹದಲ್ಲಿ ಅದರ ಪ್ರಭಾವವನ್ನು ಸಮಾಜ ಅರಿತಾ ಬಂತು. ಈಗಲೂ ಕೂಡ ವಂದೇ ಮಾತರಂ ಅಂದಾಗಲೇ ನಮ್ಮ ಹೃದಯದ ವೀಣಾ ತಂತಿಯನ್ನ ಮೀಟಿದಂತಾಗುತ್ತೆ. ಸಮಾಜ ಜೊತೆಗೆ ನಮ್ಮ ಒಂದು ಭಾವ, ಭಾರತ ಅಂದ್ರೆ ತಾಯಿ, ನಾವು ಅವರ ಮಕ್ಕಳು, ಮಗುವಾಗಿ ತಾಯಿ ಭಾರತಿಗೆ ನಾನೇನು ಕೊಡುಗೆ ಬಲ್ಲೆ ಅನ್ನುವಂತಹ ಒಂದು ಅವಿನಾಭಾವ ಸಂಬಂಧವನ್ನು ಸೂಚಿಸ್ತಕ್ಕಂಥ ಪ್ರಖರ ಸಾಲು ವಂದೇ ಮಾತರಂ. ಅಂತಹ ವಂದೇ ಮಾತರಂ ಗೀತೆಯ 150ನೇ ವರ್ಷವನ್ನ ಆಚರಣೆ ಮಾಡುವಂತ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೋ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಕಾರ್ಯಕಾರಿಣಿ ಮಂಡಳಿ ಬೈಠಕ್ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಆದಾಗ ದೇಶವಾಸಿಗಳಿಗೆ ಕರೆ ಕೊಡ್ತಾ ವಂದೇ ಮಾತರಂ 150 ಇದರ ಕುರಿತು ಜನಜಾಗೃತಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು, ಅದರಲ್ಲಿ ಪಾಲ್ಗೊಳ್ಳಬೇಕು. ಆ ರೀತಿಯಲ್ಲಿ ಮಂಥನ ವೈಚಾರಿಕ ವೇದಿಕೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಭಾರತಕ್ಕೆ ಬಂದ ಬೇರೆ ಆಕ್ರಮಣಕಾರಿಗಳಿಗೂ ಬ್ರಿಟಿಷರಿಗಿದ್ದ ದೊಡ್ಡ ವ್ಯತ್ಯಾಸ, ಬ್ರಿಟಿಷರು ಭಾರತದ ಮಾನಸಿಕತೆಯ ಮೇಲೆ ಕೈ ಹಾಕಿದರು. ಭಾರತದ ರಾಷ್ಟ್ರೀಯ ಪರಂಪರೆಗಳ,
ರಾಷ್ಟ್ರೀಯ ಸತ್ಯಗಳ, ಭಾರತೀಯ ನಂಬಿಕೆಗಳ ಮೇಲೆ ದೊಡ್ಡ ಒಂದು ಸವಾರಿ ನಡೀತಾ ಬಂತು. ವಿಶೇಷವಾಗಿ ಬ್ರಿಟಿಷರುಗಳಿಗೆ ತಮ್ಮ ನೆರೇಟಿವ್ಗಳನ್ನ ಭಾರತೀಯ ಸಮಾಜದ ಮೇಲೆ ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಪ್ರಕ್ರಿಯೆ, ಅದಕ್ಕೆ ಮುನ್ನುಡಿ ಕೊಟ್ಟದ್ದು 1817 ಸಂದರ್ಭದಲ್ಲಿ ಜೇಮ್ಸ್ ಮಿಲ್ ಅನ್ನೋ ವಿದ್ವಾಂಸ ಬರೆದಂತಹ ಪುಸ್ತಕ ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ. ಅದರ ಮೂಲಕ ಭಾರತೀಯ ಇತಿಹಾಸದ ಬಗ್ಗೆ ಬ್ರಿಟಿಷ್ ದೃಷ್ಟಿಕೋನಗಳು ಬರ್ತಾ ಹೋಯಿತು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಕೇವಲ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಅನ್ನಬಹುದಾದ ರೀತಿಯಲ್ಲೇ ಇದ್ರು. ನಮ್ಮ ದೇಶದ ವಿಸ್ತಾರ ನೋಡಿದರೆ ಭಾರತ ಆಗ ಬೃಹತ್ ದೇಶ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲವೂ ಭಾರತದ ಭಾಗಗಳೇ ಆಗಿದ್ದಂತಹ ಸಂದರ್ಭ. ವಿಸ್ತೃತ ದೇಶದಲ್ಲಿ ಪುಟ್ಟ ಸಂಖ್ಯೆಯಲ್ಲಿ ಬಂದಿದ್ದ ಬ್ರಿಟಿಷರಿಗೆ ಇಷ್ಟು ದೊಡ್ಡ ದೇಶವನ್ನ ಆಳ್ವಿಕೆ ಮಾಡಬೇಕಿದ್ರೆ ಭಾರತೀಯರನ್ನ ಬ್ರಿಟಿಷ್ ಶಿಕ್ಷಣ ಪದ್ಧತಿಯ ಒಳಗಡೆ ತಂದು ಅವರಿಗೆ ಭಾರತೀಯ ಆದರೆ ಬ್ರಿಟಿಷ್ ಅಧಿಕಾರಿಗಳಾಗಿ ಅವರನ್ನ ಬೆಳೆಸುವ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಹಾಗಾಗಿ ಅವರು ಬಂದಾಗ ಇದ್ದಂತಹ ರಾಜಧಾನಿ ಕಲ್ಕತ್ತಾ ಕೇಂದ್ರಿತವಾಗಿ ಬ್ರಿಟಿಷರು ಶಾಲೆಗಳನ್ನು ತೆರೆದ್ರು. ಬ್ರಿಟಿಷ್ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಆದರೆ ಬಹುತೇಕರು ಯಾರು ಅಂದ್ರೆ ಭಾರತೀಯ ವಿದ್ಯಾರ್ಥಿಗಳನ್ನ ಸೇರಿಸ್ತಾ ಬಂದರು. ಉದ್ದೇಶ ಏನು? ಒಬ್ಬ ಭಾರತೀಯ ವಿದ್ಯಾರ್ಥಿ ಬ್ರಿಟಿಷ್ ಶಿಕ್ಷಣವನ್ನ ಪಡೆದು ಇಂಗ್ಲಿಷ್ನಲ್ಲಿ ಸಂವಹನ ಕಮ್ಯುನಿಕೇಶನ್ ಮಾಡ್ತಾ ಮಾಡ್ತಾ ನಾಳೆ ಬ್ರಿಟಿಷ್ ಸರ್ಕಾರದ ಆಜ್ಞೆಗಳನ್ನು ಪಾಲಿಸುವ ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿ ಆತ ಬ್ರಿಟಿಷ್ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡಬೇಕು ಅನ್ನುವಂಥದ್ದೇ ಅವರ ಉದ್ದೇಶ ಆಗಿತ್ತು. ಹೀಗಾಗಿ ಅನೇಕ ಶಾಲೆಗಳನ್ನು ತೆರೆದರು. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಾಮ್ರಾಜ್ಯ ವಿಸ್ತರಣೆಯ ಭಾವ ಬರ್ತಾ ಇತ್ತು. ಈ ಪ್ರಕ್ರಿಯೆಯ ಭಾಗವಾಗಿಯೇ ಅನೇಕ ಮಂದಿ ಅನೇಕ ಕಡೆಗಳಲ್ಲಿ ಬ್ರಿಟಿಷ್ ಶಿಕ್ಷಣವನ್ನ ಪಡೀತಾ ಹೋದರು. ಹೀಗಾಗಿ ಬ್ರಿಟಿಷರ ಆಧಿಪತ್ಯ ಕೇವಲ ವ್ಯಾಪಾರಕ್ಕೆ ಮೀಸಲಾಗಲಿಲ್ಲ, ಭಾರತೀಯ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಅವರು ಕೈಗೆ ತಗೊಂಡ್ರು. ಆ ಸಂದರ್ಭದಲ್ಲಿ ಹೊಸತಾಗಿ ಬೆಳೆದು ಬಂದಂತಹ ಅನೇಕ ಯೂನಿವರ್ಸಿಟಿಗಳ ಪೈಕಿ ಕಲ್ಕತ್ತಾ ಯೂನಿವರ್ಸಿಟಿ ಕೂಡ ಒಂದು. ಆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ ಆಗಿದ್ದವರು ಬಂಕಿಂಚಂದ್ರ ಚಟರ್ಜಿ ಅವರು. ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವರು ಓದಿದ್ರು. ಬಂಕಿಮರು ಹುಟ್ಟಿದ್ದು 1838 ಇಸುವಿನಲ್ಲಿ. ಅವರು ಹುಟ್ಟಿದ ಆ ಸಂದರ್ಭದಲ್ಲಿ ಭಾರತದಲ್ಲಿ ಇನ್ನೇನು ಬಹುವಾಗಿ ಪತ್ರಿಕೆಗಳ ಪ್ರಾರಂಭ ಅದೇನು ಆಗಿರಲಿಲ್ಲ. ಆದರೆ ಬರ್ತಾ ಬರ್ತಾ ವೈಚಾರಿಕ ವಲಯದಲ್ಲಿ ಅನೇಕ ಪ್ರಯತ್ನಗಳು ನಡೀತಾ ಇತ್ತು. ಅವರಿಗೆ 18-20 ವರ್ಷ ಆಗುವಂತ ಸಂದರ್ಭದಲ್ಲಿ 1858 ಸಂದರ್ಭದಲ್ಲಿ ಭಾರತದ ಅನೇಕ ಆಗುಹೋಗುಗಳನ್ನ ತಿಳ್ಕೊಳ್ಳುವಂತ ಒಬ್ಬ ಕುತೂಹಲಕಾರಿ ಯುವಕರಾಗಿದ್ರು. ಜಸ್ಟ್ ಎಟ್ 20s ಆಗಿನ ಕಲ್ಕತ್ತಾ ಯೂನಿವರ್ಸಿಟಿ ಒಬ್ಬ ವಿದ್ಯಾರ್ಥಿಯಾಗಿ ಒಳ್ಳೆಯ ಅಂಕಗಳೊಂದಿಗೆ ಅವರು ಪಾಸಾಗಿ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಹುದ್ದೆಯನ್ನು ಕೂಡ ಅವರು ನಿರ್ವಹಣೆ ಮಾಡ್ತಾರೆ. ಅವರು ಹುಟ್ಟಿದ್ದು ಬಂಗಾಲದ ಒಂದು ಜಿಲ್ಲೆ 24 ಪರಗಣ ಅಂತ ಕರೀತಾರೆ. ಆ 24 ಪರಗಣದ ಕಾಂಟಲ್ ಪಾಡ ಅವರ ಹುಟ್ಟಿದ ಊರು. ಅವರ ತಂದೆನೂ ಕೂಡ ಒಬ್ಬರು ಸರ್ಕಾರಿ ಅಧಿಕಾರಿ ಆಗಿದ್ರು. ಮೇದಿನಿಪುರ ಅಂತ ಹಿಂದೆ ಕರೀತಾ ಇದ್ದಂತಹ ಮಿಡ್ನಾಪುರ, ಅಲ್ಲಿ ತಂದೆ ನೌಕರಿ. ಕಾಂಟಲ್ಪಾಡದಲ್ಲಿ ಬೆಳೆದು ಬಂದಂತಹ ಬಂಕಿಮಚಂದ್ರರಿಗೆ ಪ್ರಕೃತಿಯ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ, ಪ್ರಕೃತಿಯ ಆಗುಹೋಗುಗಳನ್ನ ಸಿಕ್ಕಾಪಟ್ಟೆ ಗಮನಿಸ್ತಾ ಇದ್ರು. ಬೆಳೀತಾ ಸರ್ಕಾರಿ ಅಧಿಕಾರಿಯಾಗಿ ಅವರು ಹೋದದ್ದು ಜಸೂರ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ. ಅವರು ಹೋಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅಧಿಕಾರಿ ಆಗಿದ್ರು ಕೂಡ ಕವಿ ಹೃದಯದ ಮೂಲಕ ಅನೇಕ ಬರಹಗಳನ್ನು ಅವರು ಆಗಾಗ ಬರೀತಾ ಇದ್ರು. ಬರಹ ಅನ್ನುವಂಥದ್ದು ಅವರಿಗೆ ಅತ್ಯಂತ ಪ್ರೀತಿಯ ಒಂದು ಸಂಗತಿ. ಬಿಡುವಿನ ವೇಳೆಯಲ್ಲಿ ಯೋಚನೆ ಮಾಡ್ತಾ ಇದ್ರು, ಮನಸ್ಸಿಗೆ ಬಂದದನ್ನ ಡಾಕ್ಯುಮೆಂಟ್ ಮಾಡ್ತಾ ಇದ್ರು. ದಾಖಲೀಕರಣ ಅವರ ಹವ್ಯಾಸದ ಭಾಗ ಆಗಿತ್ತು. 1872 ಇಸವಿಯಲ್ಲಿ ಅವರು ಒಂದು ಪತ್ರಿಕೆಯನ್ನೇ ಪ್ರಾರಂಭ ಮಾಡ್ತಾರೆ. ಅದರ ಹೆಸರು ಬಂಗದರ್ಶನ್. ಆ ಪತ್ರಿಕೆಯಲ್ಲಂತೂ ಭಾರತದ ಕುರಿತಾದ ಅನೇಕ ವಿಷಯಗಳನ್ನ ಬಂಗಾಳಿ ಭಾಷೆಯಲ್ಲಿ ಅವರು ತರ್ತಾ ಬಂದರು. ಇದ್ದಕ್ಕಿದ್ದಾಗೆ ಬಂಗಾಳದ ಜನತೆಗೆ, ವಿಶೇಷವಾಗಿ ಕಲ್ಕತ್ತಾದಲ್ಲಿ ಬಂಗದರ್ಶನ್ ಪತ್ರಿಕೆಗೆ ಬೇಡಿಕೆಗಳು ಸಿಕ್ಕಾಪಟ್ಟೆ ಶುರುವಾಯಿತು. ಸಾಕಷ್ಟು ಬೇಡಿಕೆಗಳು ಬಂತು. ಹೀಗೆ ನಡೀತಾ ಇತ್ತು. ಒಮ್ಮೆ
ದೀಪಾವಳಿಯ ಸಂದರ್ಭ, ರಜೆ ಇನ್ನೇನು ಬರ್ತಾ ಇದೆ. ಅವರ ಕೆಲಸದ ಊರೇನಿದೆ ಬಸ್ಸೂರು, ಅಲ್ಲಿಂದ ಕಾಂಟಲ್ಪಾಡಕ್ಕೆ ಬರಬೇಕು. ಅವರು ರೈಲಿನ ಪ್ರಯಾಣ ಕಾಂಟಲ್ಪಾಡು ಇನ್ನೇನು ತಲುಪ್ತಾ ಇದೆ. ಕಾಂಟಲ್ಪಾಡಕ್ಕೆ ಹತ್ತಿರ ಬರ್ತಾ ಇದ್ದಾಗ ರೈಲ್ವೆ ಬೋಗಿಯಿಂದ ಹೊರಗಡೆ ನೋಡ್ತಾ ನೋಡ್ತಾ ಅವರ ಕಣ್ಣು ಮನಗಳು ಹೊರಗಡೆಯ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸ್ತಾ ಬಂತು. ನೋಡ್ತಾರೆ, ಹಸಿರು ಗಿಡಗಳು, ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಎಲ್ಲ ನೋಡಿದಾಗ ಅವರಿಗೆ ಅನಿಸ್ತು, ನನ್ನ ದೇಶ ಎಷ್ಟೊಂದು ಸುಂದರವಾದ ದೇಶ. ಕೇವಲ ಕಾಂಟಲ್ಪಾಡ ಕಣ್ಮುಂದೆ ಬರಲಿಲ್ಲ, ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ, ಗುಜರಾತಿಂದ ಅರುಣಾಚಲದವರೆಗೆ ವಿಸ್ತೃತವಾದ ನಮ್ಮ ಭರತ ಖಂಡದ ಒಂದು ರೀತಿಯ ಪ್ರಾಕೃತಿಕ ಭೌಗೋಳಿಕ ಹಿರಿಮೆ ಗರಿಮೆಗಳು ಅವರ ಕಣ್ಮುಂದೆ ಮೂಡಿ ಬಂತು. ಅವರ ಬಾಯಿಂದ ಬಂದ ಮಾತೆ ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ಅವರು ಒಂದು ರೀತಿಯಲ್ಲಿ ಅದನ್ನು ಗುನುಗುಣಿಸ್ತಾ ಬಂದರು. ರೈಲ್ವೆ ಸ್ಟೇಷನ್ನಿಂದ ಬಂದವರೇ ನೇರ ಅವರ ಮನೆಗೆ ಹೋಗ್ತಾರೆ. ಅವತ್ತು ವಂದೇ ಮಾತರಂ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯ ವಿಶ್ಲೇಷಣೆಗಳಿದೆ. ಅದರಲ್ಲಿ ಒಂದು, ನಮ್ಮ ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಿಸಿರ್ತಕ್ಕಂತಹ ಒಂದು ಕಥೆ ಒಂದು ವ್ಯಥೆ ಪುಸ್ತಕದಲ್ಲಿ ಲೇಖಕ ಶಿವರಾಮ್ ಅವರು ಬರೀತಾರೆ. ಕನ್ನಡದ ಮೇರು ಸಾಹಿತಿ ಅನಕೃ ಅವರ ಒಬ್ಬರು ಬಂಗಾಲಿ ಸೋದರ, ಅವರ ಮಿತ್ರ, ಅವರಿಗೆ ವಂದೇ ಮಾತರಂ ಹೇಗೆ ಹುಟ್ಟುಕೊಳ್ತು ಅನ್ನೋದನ್ನು ಹೇಳಿದ್ರು. ಅನಕೃ ಅವರು ಅದನ್ನ ಅನೇಕ ಕನ್ನಡಿಗ ಮಿತ್ರರಿಗೆ ಹೇಳಿದ್ದಾರೆ. ಅದರ ಒಂದು ಘಟನೆಯ ಪ್ರಕಾರ ಬಂಕಿಮರು ನೇರ ಮನೆಗೆ ಬರ್ತಾರೆ. ಬಹಳ ಗಂಭೀರ ವದನದಲ್ಲಿ ಇದ್ರು. ಮನೆಗೆ ಬಂದವರೇ ನೇರವಾಗಿ ಫ್ರೆಶ್ ಅಪ್ ಆಗಿ ಮನೆಯ ಟ್ಯಾರೆಸಿಗೆ ಹೋಗ್ತಾರೆ. ಸಂಜೆ ಹೊತ್ತಾಗಿತ್ತು, ಕತ್ಲು ಆವರಿಸ್ತಾ ಇತ್ತು. ಬಂಕಿಮರ ತಂಗಿಯ ಮಗ ಅವರ ಜೊತೆಗೆ ಬಂದ. ಇಬ್ಬರು ಕೂತ್ಕೊಂಡ್ರು. ಚಾಪೆ ಮೇಲೆ ಕುಳಿತು ಅವರು ಏನೋ ಹೇಳ್ತಾ ಇದ್ರು. ಕಣ್ಣು ಮುಚ್ಚಿದ್ರು. ಹೇಳ್ತಾ ಇದ್ದಾಗೇನೆ ಬಂಕಿಮರ ಸಹೋದರಿ ಮಗ ಅದನ್ನು ಬರಿತಾ ಬಂದ್ರು. ಇನ್ನು ಕೆಲವು ಶಬ್ದಗಳನ್ನ ಹೇಳ್ತಾ ಇದ್ರು, ಆ ಶಬ್ದಗಳನ್ನ ಅಲ್ಲಲ್ಲಿ ಬರಿತಾ ಇದ್ರು. ಹೀಗೆ ಇವರು ಹೇಳ್ತಾರೆ, ಅವರು ಬರೀತಾರೆ. ಹೇಳಿ ಬರಿಸುವ ರೀತಿಯಲ್ಲ, ಬಾಯಿಂದ ಬರ್ತಾ ಇತ್ತು. ಸಾಮಾನ್ಯ ಆ ಥರ ಬರುವಂತಹ ಶಬ್ದಗಳನ್ನು ಉದ್ಗಾರ ಅಂತ ಕರೀತಾರೆ. ಸಡನ್ ಆಗಿ ಬಂದ್ಬಿಡುತ್ತೆ, ನಾಟ್ ಪ್ರೀ ಪ್ಲಾನ್. ಕಾಳಿಗೆ ಮುಳ್ಳು ಚುಚ್ಚಿದಾಗ ಸಡನ್ ಆಗಿ ನಾವು ಅಮ್ಮ ಅಂತ ಹೇಳ್ತೀವಲ್ಲ, ಅದು ಉದ್ಗಾರ. ಅದು ಯಾವುದು ಪ್ರೀ ಪ್ಲಾನ್ಡ್, ಪೂರ್ವಯೋಜಿತ ಅಲ್ಲ. ಆ ರೀತಿ ಕೆಲವು ಶಬ್ದಗಳು ಬರ್ತಾ ಇತ್ತಂತೆ. ಆ ರೀತಿ ಶಬ್ದಗಳೆಲ್ಲ ಸೇರಿದನ್ನ ಕ್ರೋಢೀಕರಿಸಿ ಒಂದು ಹಾಳೆಯಲ್ಲಿ ಬರೀತಾರೆ. ಮರುದಿನ ಹುಡುಗ ಬಂದು ತನ್ನ ಮಾವನಿಗೆ ತೋರಿಸ್ತಾರೆ. ಮಾವ ಅದನ್ನು ನೋಡ್ತಾರೆ. ಮತ್ತೆ ಅದಕ್ಕೆ ಒಂದಷ್ಟು ಸ್ಪರ್ಶ ರೂಪವನ್ನು ಕೊಟ್ಟು ಅದನ್ನು ಅಂತಿಮಗೊಳಿಸ್ತಾರೆ. ಆ ಹಾಡೇ ವಂದೇ ಮಾತರಂ. ಅದರಲ್ಲಿ ಅವರು ಬರೆದಂತಹ ಹಾಡುಗಳೇನಿದೆ, ಭಾರತದ ಬಗ್ಗೆ ಅಪ್ರತಿಮವಾಗಿರ್ತಕ್ಕಂತಹ ಅವರ ಉತ್ಕಟ ಅಭಿಮಾನವನ್ನು ಸೂಚಿಸ್ತಕ್ಕಂಥ ಪದಗಳಲ್ಲೇ ಅದನ್ನು ಬರೀತಾ ಹೋದರು. ಭಾರತ ಹೇಗಿದೆ, ಆಕೆಯ ಸಾಂಸ್ಕೃತಿಕ ಹಿನ್ನೆಲೆ, ಭಾರತ ಮಾತೆಯದು ಯಾವ ರೀತಿಯಲ್ಲಿದೆ ಅನ್ನೋದನ್ನ ಬರೆದಂತಹ ಸಾಲುಗಳೇ. ಆ ಬರೆದಂತಹ ದಿನ ಅದು 1875 ನವೆಂಬರ್ 7ನೇ ತಾರೀಕು ಅನ್ನುವಂಥದ್ದು ಒಂದು ದಾಖಲೆ. ಹಾಡು ಬರೆದಿದ್ರು, ಆದರೆ ಹಾಡು ಇನ್ನೂ ಕೂಡ ಜನರ ಕೈಗೆ ತಲುಪಿರಲಿಲ್ಲ. 1880ನೇ ಇಸವಿಯಲ್ಲಿ ಅವರ ಬಂಗದರ್ಶನ್ ಪತ್ರಿಕೆಯಲ್ಲೇ ಒಂದು ಧಾರಾವಾಹಿಯನ್ನು ಬರೆಯುತ್ತಾರೆ. ವಿಶೇಷವಾಗಿ 1770 ಆ ಆಸುಪಾಸಿನಲ್ಲಿ ನಡೆದಂತಹ ಸನ್ಯಾಸಿ ಆಂದೋಲನದ ಬಗ್ಗೆ ಒಂದು ವಿಸ್ತೃತ ಧಾರಾವಾಹಿ. ಆ ಧಾರಾವಾಹಿ ಸುಮಾರು 2 ವರ್ಷಗಳ ಕಾಲ ಪ್ರಕಟಗೊಳ್ಳಿತು. 80ನೇ ಇಸವಿಯಿಂದ 1882ನೇ ಇಸವಿವರೆಗೆ. ಅವರ ಸಹೋದ್ಯೋಗಿಗಳು, ಒಂದಷ್ಟು ಹಿತೈಷಿಗಳು ಹೇಳಿದ ನಂತರ ಆ 2 ವರ್ಷದ ಒಟ್ಟು ಧಾರಾವಾಹಿಗಳ ಸಂಕಲಿತ ಪುಸ್ತಕ, ಒಂದು ಕಾದಂಬರಿಯನ್ನು ತರಬೇಕು ಅನ್ನುವ ಕಾರಣಕ್ಕೋಸ್ಕರ 82ನೇ ಇಸವಿಯಲ್ಲೇ ಆನಂದ ಮಠ ಅನ್ನುವ ಕಾದಂಬರಿಯನ್ನು ತರುವಂತಹ ಪ್ರಯತ್ನವನ್ನು ಮಾಡುವಾಗ, ಅದರ ತುಂಬ ಹಿಂದೆ 75ನೇ ಇಸವಿಯಲ್ಲೇ ಬರೆದಂಥದ್ದು, ಅಂದ್ರೆ ಸುಮಾರು 7 ವರ್ಷ ಹಿಂದೆ ಬರೆದಿದ್ದಂತಹ ವಂದೇ ಮಾತರಂ ಹಾಡನ್ನ ಅದರ ಪ್ರಾರಂಭದಲ್ಲಿ ಸೇರಿಸಿ ಆ ಪುಸ್ತಕವನ್ನು ಅವರು ಪ್ರಕಟ ಮಾಡ್ತಾರೆ. ಹೀಗಾಗಿ ಆನಂದ ಮಠ ಬಂತು.
ಪ್ರಾರಂಭದಲ್ಲಿ ವಂದೇ ಮಾತರಂ ಇದೆ. ಆ ವಂದೇ ಮಾತರಂ ಬಂಕಿಮರ ನಿರೀಕ್ಷೆಯನ್ನು ಮೀರಿ ಬಂಗಾಳದಲ್ಲಿ ಫೇಮಸ್ ಆಗ್ತಾ ಬರುತ್ತೆ. ವಿಶೇಷವಾಗಿ 1887 ಇಸ್ವಿಯಲ್ಲಿ ಕಲ್ಕತ್ತಾ ಕೇಂದ್ರಿತವಾಗಿ ಅನೇಕ ವಿದ್ಯಾರ್ಥಿಗಳು ಬ್ರಿಟಿಷರ ವಿರುದ್ಧ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಆವಾಗ ಏನು ಅವೈಲೇಬಲ್ ಮೆಟೀರಿಯಲ್ ಇದೆ ದೇಶಭಕ್ತಿಯದ್ದು ಅದನ್ನು ಸಾರ್ವಜನಿಕವಾಗಿ ಉಲ್ಲೇಖ ಮಾಡ್ತಾ ಇದ್ರು. ಒಬ್ಬ ವಿದ್ಯಾರ್ಥಿ ತಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದಕ್ಕಿದ್ದಾಗೆ ವಂದೇ ಮಾತರಂ ವಂದೇ ಮಾತರಂ ಅನ್ನೋದನ್ನ 4-5 ಬಾರಿ ಮೊಳಗಿಸ್ತಾರೆ. ಹಾಡು ಘೋಷಣೆಯಾಗಿ ಮಾರ್ಪಾಡಾಯಿತು. ಇಟ್ ಬಿಕೇಮ್ ಎ ಸ್ಲೋಗನ್. ಕ್ರಮೇಣ ವಿದ್ಯಾರ್ಥಿಗಳ ಗ್ಯಾದರಿಂಗ್ ಎಲ್ಲೆಲ್ಲ ಆಗುತ್ತೋ ಕಲ್ಕತ್ತಾದಲ್ಲಿ 1888, 90, 92 ವಂದೇ ಮಾತರಂ ಒಂದು ರೀತಿಯಲ್ಲಿ ಘೋಷಣೆಗಳ ರೂಪದಲ್ಲಿ ಹೋಯಿತು. ಕ್ರಮೇಣ ವಂದೇ ಮಾತರಂ ಹಾಡು ಅದು ಕೈಯಿಂದ ಕೈಗೆ, ಬಾಯಿಂದ ಬಾಯಿಗೆ, ಹೃದಯದಿಂದ ಹೃದಯಕ್ಕೆ ಬಂಗಾಳದಾದ್ಯಂತ ವಿಸ್ತರಿಸ್ತಾ ಹೋಯಿತು. ಆಗಿನ ಬಂಗಾಳ ಅಂದ್ರೆ ಬಹಳ ವಿಸ್ತೃತವಾದಂತಹ ಜಾಗ. ಅಂತಹ ಬಂಗಾಳದಲ್ಲಿ ಈ ಹಾಡು ಪ್ರಸಿದ್ಧ ಆಗ್ತಾ ಇರುವುದನ್ನು ಗಮನಿಸಿದವರು ರಸ ಋಷಿ ರವೀಂದ್ರನಾಥ್ ಠಾಗೋರ್ ಅವರು ಈ ಹಾಡನ್ನ ಗಮನಿಸ್ತಾ ಈ ಹಾಡಿನ ಒಂದು ಶಕ್ತಿ ಪ್ರಖರವಾಗಿದೆ, ಕೇವಲ ಬಂಗಾಳಕ್ಕೆ ಸೀಮಿತ ಅಲ್ಲ ಅನ್ನೋದನ್ನು ಅವರು ಅರಿತುಕೊಂಡ್ರು. ಬಂಗಾಳದ ದೃಷ್ಟಿಯಿಂದ ಟರ್ನಿಂಗ್ ಪಾಯಿಂಟ್ ಆಗಿರುವಂಥದ್ದು 1893 ಇಸ್ವಿ. 1893 ಕಲ್ಕತ್ತಾದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಶಿಕಾಗೋದಲ್ಲಿ ಭಾರತದ ಕುರಿತು ವಿಶ್ವಧರ್ಮ ಸಮ್ಮೇಳನ, ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಆದಾಗ ಭಾರತದ ಬಗ್ಗೆ ಅತ್ಯಂತ ಪ್ರಖರವಾಗಿ ಮಾತಾಡಿದರು. 30 ವರ್ಷದ ಯುವಕ ಜಗತ್ತಿನಾದ್ಯಂತ ಇದ್ದಂತಹ ಭಾರತದ ಕುರಿತಾದ ನೆರೆಟಿವ್ ಅದನ್ನು ಸರಿಯಾದ ರೀತಿಯಲ್ಲಿ ಜಗತ್ತಿನ ಮುಂದೆ ತೆರೆದಿಟ್ರು. ಆಗ ಬ್ರಿಟಿಷರು ಭಾರತದಲ್ಲಿ ಹೇಳ್ತಾ ಇದ್ದದ್ದು, ಜಗತ್ತಿನಲ್ಲಿ ಅವರು ಭಾರತದ ಕುರಿತಾಗಿ ಹೇಳ್ತಾ ಇದ್ದದ್ದು, ಭಾರತ ಅಂದ್ರೆ ಇಲ್ಲಿಟ್ರೇಟ್ ದೇಶ, ಬಡ ದೇಶ, ಮಹಿಳಾ ವಿರೋಧಿ, ವಿಕಾಸ ವಿರೋಧಿ, ವಿಜ್ಞಾನ ವಿರೋಧಿ, ತಂತ್ರಜ್ಞಾನದ ವಿರೋಧಿ, ಈ ರೀತಿಯಾಗಿ ಭಾರತದ ಒಂದು ಇಮೇಜ್ ಅನ್ನ ಜಗತ್ತಿನಾದ್ಯಂತ ಹೇಳ್ತಾ ಇದ್ದಾಗ ನಮ್ಮ ಮಹಾನ್ ಸಂಸ್ಕೃತಿ, ಶಿಕ್ಷಣ, ವಿದ್ಯಾ ಕ್ಷೇತ್ರದಲ್ಲಿ ನಮ್ಮ ಪ್ರಾಚೀನ ಹಿರಿಮೆ ಗರಿಮೆ, ಧರ್ಮ, ದರ್ಶನ, ಆಧ್ಯಾತ್ಮದಲ್ಲಿ ನಮ್ಮ ಒಳನೋಟಗಳು ಎಲ್ಲವನ್ನು ಕೂಡ ವಿವೇಕಾನಂದರು ಆ ವೇದಿಕೆಯ ಮೂಲಕ ಜಗತ್ತಿನ ಗಮನಕ್ಕೆ ತಂದರು. ಅವರ ಮಾತಿನ ಪ್ರಾರಂಭದಲ್ಲೇ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಅಂತ ಹೇಳಿದ ಮೇಲೆ ನಮ್ಮ ದೇಶದ ಪರಿಚಯ ಮಾಡಿಕೊಟ್ರು. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಂಟ್ ಆರ್ಡರ್ ಆಫ್ ಮಾಂಕ್ಸ್. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್. ಅಂಡ್ ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಹಿಂದೂ ಪೀಪಲ್ ಆಫ್ ಆಲ್ ಕ್ಲಾಸ್ ಅಂಡ್ ಸೆಕ್ಟ್ಸ್ ಹೇಳ್ತಾ ಭಾರತದ ವಿಚಾರಗಳನ್ನು ಹೇಳ್ತಾ ಬಂದರು. 1893 ವಿವೇಕಾನಂದರ ಭಾಷಣ ಒಂದು ರೀತಿಯಲ್ಲಿ ಅಮೆರಿಕ ಮತ್ತು ಯುರೋಪ್ ಖಂಡಗಳಲ್ಲಿ ಹೊಸ ಬೆಳಕನ್ನು ಚಿಮ್ಮಿಸಿತು. ಭಾರತೀಯರ ಎದೆಯಲ್ಲಿ ಹೊಸ ವಿಶ್ವಾಸವನ್ನು ಮೂಡಿಸಿತು. ಅದೇ ವರ್ಷ 1893 ಅರವಿಂದ್ ಘೋಷ್ ಯಾರಿದ್ದಾರೆ ಅವರು ಅವರ ಇಂಗ್ಲೆಂಡ್ನ ಶಿಕ್ಷಣ ಮುಗಿಸಿ ಭಾರತಕ್ಕೆ ಬಂದರು. 14 ವರ್ಷಗಳ ಕಾಲ ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆದು ಮರಳಿ ಭಾರತಕ್ಕೆ ಬಂದ, ಕಲ್ಕತ್ತಾಕ್ಕೆ ಬಂದಂತಹ ಅರವಿಂದ್ರ ಹೇಳಿದ್ದು, ನನ್ನ ಇಷ್ಟು ವರ್ಷಗಳ ವಿದ್ಯಾಭ್ಯಾಸದ ನಂತರ ನಾನು ಹೇಳ್ತಾ ಇದ್ದೀನಿ, ಪಾಶ್ಚಾತ್ಯ ಶಿಕ್ಷಣ ಜಗತ್ತಿಗೆ, ಭಾರತಕ್ಕೆ ಅಪಾಯಕಾರಿ. ಒಂದು ಕಡೆ ಭಾರತದ ಬಗ್ಗೆ ವಿವೇಕಾನಂದರು ಅಮೆರಿಕದಲ್ಲಿ ಒಂದು ಪಾಸಿಟಿವ್ ನೆರೇಟಿವನ್ನು ಹುಟ್ಟು ಹಾಕಿದ್ರೆ, ವಿದೇಶಿ ಶಿಕ್ಷಣನೇ ಶ್ರೇಷ್ಠ ಅಂತಕ್ಕಂಥ ಭಾವನೆ ಏನು ತುಂಬಿ ತುಳುಕಾಡ್ತಾ ಇತ್ತೋ ಅದನ್ನು ಪಡ್ಕೊಂಡು ಬಂದಂತ ಒಬ್ಬ ಪ್ರಖರ ರಾಷ್ಟ್ರೀಯವಾದಿ ಅರವಿಂದ್ ಘೋಷ್ ಆ ಶಿಕ್ಷಣ ವ್ಯವಸ್ಥೆಯ ಲೋಪ ದೋಷಗಳನ್ನು ಎತ್ತಿ ಎತ್ತಿ ಜನರ ಮುಂದೆ ತೋರಿಸಿದರು. ಇದು ಎರಡೂ ಆದದ್ದು ಆ ವರ್ಷ 1893 ಸಂದರ್ಭ. ಕಲ್ಕತ್ತಾದ ದೃಷ್ಟಿಯಿಂದ ವೈಚಾರಿಕವಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಅದನ್ನು ಹೇಳಬಹುದು. ನಂತರ ಭಾರತೀಯ ವಿಚಾರಗಳು ಮುನ್ನೆಲೆಗೆ ಬಂತು. ವಿವೇಕಾನಂದರು 97 ಮರಳಿ ಭಾರತಕ್ಕೆ ಬಂದರು. ಕೊಲಂಬೋದಿಂದ ಅಲ್ಮೋರ್ ತನಕ ಒಂದು ಜೈತ್ರ ಯಾತ್ರೆಯನ್ನು ಅವರು ಮಾಡಿದರು. ಆ ಜೈತ್ರ ಯಾತ್ರೆಯ ಸಂದರ್ಭದಲ್ಲಿ ಹೋದಲ್ಲಿ ಭಾರತದ ಬಗ್ಗೆ ಮಾತಾಡ್ತಾ ಇದ್ರು. ದೇಶದ ಉದ್ದಗಲವರು ಮಾಡಿದ ಪ್ರವಾಸ, ಅದರಲ್ಲಿ ಭಾರತದ ವಿಚಾರಗಳನ್ನ ಮಂಡಿಸಿದ ರೀತಿ, ಯುವಕರನ್ನ ಬಡಿದೆಬ್ಬಿಸಿದಂತಹ ಅವರ ಕ್ರಾಂತಿಕಾರಿ ಮಾತುಗಳು, ಭಾರತಕ್ಕೆ ವಿಶ್ವಾಸ ತುಂಬಿದ ಪ್ರೋ ಇಂಡಿಯಾ ಮಾತುಗಳು,
ಇದೆಲ್ಲವೂ ಕೂಡ ಕ್ರಾಂತಿಕಾರಿಗಳು ಸೇರಿದ ಹಾಗೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ದೊಡ್ಡ ಕಿಚ್ಚನ್ನು ಎಬ್ಬಿಸ್ತು. ಹೀಗಾಗಿ 1897ರ ವಿವೇಕಾನಂದರ ಭಾರತದ ಒಳಗಡೆನೆ ಯಾತ್ರೆ ಏನಿದೆ ಹೊಸ ರೀತಿಯ ಚಲನವಲನ ಒಂದು ಕಡೆ ಸೃಷ್ಟಿ ಮಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ 1896ನೇ ಇಸವಿನಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖ ಬೆಳವಣಿಗೆ ನಡೆಯಿತು. ಅದೇನು? 1896ನೇ ಇಸವಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲಿ ಅದರ ಪ್ರಾರಂಭದಲ್ಲಿ ವಂದೇ ಮಾತರಂ ಗೀತೆಯನ್ನ ರಾಗ ಮಲ್ಹಾರ್ ರಾಗದಲ್ಲಿ ರವೀಂದ್ರನಾಥ ಠಾಗೋರ್ ಅವರು ಹಾಡ್ತಾರೆ, ಸುಶ್ರಾವ್ಯವಾಗಿ ಹಾಡ್ತಾರೆ. ಅವರ ಹಾಡಿಗೆ ಇಡೀ ಸಭೆ, ಇಡೀ ಜನಸ್ತೋಮ ಕಣ್ತುಂಬಿಕೊಂಡು ಹೃದಯದಲ್ಲಿ ಅದನ್ನೊಂದು ರೀತಿಯಲ್ಲಿ ಅಂಕಿತಗೊಳಿಸ್ತಾರೆ. ಎಂತಹ ಭಾವನಾತ್ಮಕ ಸಾಲುಗಳು! ಇಡೀ ಕಾಂಗ್ರೆಸ್ನ ಅವತ್ತಿನ ಅಧಿವೇಶನದಲ್ಲಿ ವಂದೇ ಮಾತರಂ ಹಾಡು ಒಂದು ರೀತಿಯಲ್ಲಿ ಅತ್ಯಂತ ಜನಪ್ರಿಯ ಆಯಿತು, ಎಲ್ಲರಿಗೂ ಇಷ್ಟ ಆಯ್ತು ಆ ಹಾಡು. ರವೀಂದ್ರನಾಥ ಠಾಗೋರ್ರ ನಂತರ ಆ 1896 ನಂತರ ವಂದೇ ಮಾತರಂ ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನದಲ್ಲಿ ಹಾಡುವಂಥದ್ದು ಒಂದು ರೀತಿಯಲ್ಲಿ ಪದ್ಧತಿಯಾಗಿ ಬೆಳೀತಾ ಹೋಯಿತು, ನಿರಂತರವಾಗಿ ಪದ್ಧತಿಯಾಗಿ ಬೆಳೀತಾ ಹೋಯಿತು. ವಂದೇ ಮಾತರಂ ಹುಟ್ಟಿದ್ದು 1875ರಲ್ಲಿ, 10 ವರ್ಷ ನಂತರ ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು 1885ನೇ ಇಸ್ವಿಯಲ್ಲಿ. ನಂತರ ಪರಂಪರೆಯಾಗಿ ಆ ಹಾಡನ್ನು ಕಾಂಗ್ರೆಸ್ ಸ್ವೀಕಾರ ಮಾಡಿ ಹಾಡ್ತಾ ಬಂತು. ಇಡೀ ದೇಶದಾದ್ಯಂತ ವಂದೇ ಮಾತರಂ ಅದು ಒಂದು ರೀತಿಯಲ್ಲಿ ಪ್ರಸಿದ್ಧಿಗೆ ಮುನ್ನೆಲೆಗೆ ಬಂತು. ಅದಕ್ಕೆ ಕಾರಣ ಏನು? ವಂದೇ ಮಾತರಂ ಗೀತೆಯಲ್ಲಿ ಭಾರತದ ಕುರಿತಾಗಿದ್ದಂತಹ ಭಾವ ಕೇವಲ ಸುಜಲಾಂ ಸುಫಲಾಂ ಆ ರೀತಿಯ ಪ್ರಕೃತಿ ವಾಚಕ ಶಬ್ದಗಳು ಮಾತ್ರ ಅಲ್ಲ, ಅದು ಒಂದು ರೀತಿಯಲ್ಲಿ ಹೊಸ ರೀತಿಯ ದೃಷ್ಟಿಕೋನವನ್ನು ಕೊಡುತ್ತೆ, ಖಂಡಿತ ಹೌದು. ಅದರ ಜೊತೆಗೆ ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಭಾರತ ಹೇಗಿದ್ದಾಳೆ, ಆಕೆ ಕೋಟಿ ಕೋಟಿ ಕಂಠ ಕರ ಕರ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಕರ ಕರವಾಲೆ. ಒಂದು ರೀತಿಯಲ್ಲಿ ಭಾರತದ ಅಸ್ಮಿತೆಯನ್ನ ಗೀತೆಯಲ್ಲಿ ಹಾಡ್ತಾ ಬಂದರು. ಆಕೆ ಬಹುಬಲಧಾರಿಣಿ, ರಿಪು ದಲವಾರಿಣಿ, ರಿಪು ಅಂದ್ರೆ ಶತ್ರುಗಳನ್ನ ನಾಶ ಮಾಡುವರು, ಸುಹಾಸಿನಿ, ಸುಮಧುರ ಭಾಷಿಣಿ. ಈ ರೀತಿಯಾಗಿ ಭಾರತದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳ್ತಾ ಬಂದರು. ತುಮಿ ವಿದ್ಯಾ ತುಮಿ ಧರ್ಮ, ತುಮಿ ಹೃದಯ ತುಮಿ ಮರ್ಮ. ಒಂದು ಶ್ರೇಷ್ಠ ವಿದ್ಯಾ ಪರಂಪರೆ ನಮ್ಮ ದೇಶಕ್ಕೆ ಇರೋದನ್ನ ಆ ಸಾಲುಗಳಲ್ಲಿ ಹೇಳ್ತಾ ಬಂದರು. ತ್ವಂ ಹಿ ಪ್ರಾಣ ಶರೀರೇ ಬಾಹುತೆ ತುಮಿ ಮಾ ಭಕ್ತಿ. ಆಕೆ ಅಬಲೆಯಲ್ಲ, ಅಬಲಾಕೆನೋಮ ಏತೋ ಬಲೆ, ನೀನು ಅಬಲೆಯಲ್ಲ, ಅಬಲೆ ಅಂತ ಯಾರು ಹೇಳ್ತಾರೆ? ಹೀಗೆ ಭಾರತದ ಬಗ್ಗೆ ಅತ್ಯಂತ ಪಾಸಿಟಿವ್ ಆಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಬಂದರು. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದಕರಾಲೆ ಅಂದಾಗ ಭಾರತೀಯರೆಲ್ಲರೂ ಕೋಟಿ ಕೋಟಿ ಕಂಠದಿಂದ ನಿನ್ನ ನಿನಾದವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ಭುಜ ಬಲ ಭಾರತದಲ್ಲಿದೆ. ಆಕೆ ತ್ವಂಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಆಕೆ ದುರ್ಗೆಯ ಸಮಾನ. ಬಂಗಾಲ ಅಂದ್ರೆ ಗೊತ್ತೇ ಇದೆ, ದುರ್ಗೆಯ ನಾಡು. ಕಾಳಿ ಆರಾಧಕರೇ ಇದ್ದಾರೆ. ಕಾಳಿ ದುರ್ಗೆ ಶಕ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೈವಿ ಮಾತೃಶಕ್ತಿಗಳ. ಆ ರೀತಿಯ ದುರ್ಗೆಯನ್ನ, ಕಾಳಿಗೆಯನ್ನ ಭಾರತ ಮಾತೆಯಲ್ಲಿ ಕಂಡಂತಹ ಬಂಕಿಮರು ಭಾರತದ ಒಂದು ಸಾಂಸ್ಕೃತಿಕ ಇತಿಹಾಸವನ್ನ ಅವರು ಹೇಳ್ತಾ ಬಂದರು. ಹೀಗೆ ವಂದೇ ಮಾತರಂ ಭಾರತ ಕುರಿತಾದಂಥ ಒಂದು ಹೊಸ ದೃಷ್ಟಿಕೋನವನ್ನೇ ಅದು ಹೇಳ್ತಾ ಬಂದರು. ಹೀಗಾಗಿ ವಂದೇ ಮಾತರಂ ಸ್ವಲ್ಪ ಪಾಪ್ಯುಲರ್ ಫ್ರಂಟಿಗೆ ಬರ್ತಾ ಹೋಯಿತು. ಅದು ಇನ್ನಷ್ಟು ಪ್ರಸಿದ್ಧಿಗೆ ಬಂದದ್ದು 1905ನೇ ಇಸವಿಯಲ್ಲಿ ಭಾರತದ ಒಂದು ಪ್ರಮುಖ ನಿರ್ಣಾಯಕ ತಿರುವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆಯಿತು. ಅದು ಬಂಗಾಲದ ವಿಭಜನೆಯ ಪ್ರಸ್ತಾವವನ್ನ ಲಾರ್ಡ್ ಕರ್ಜನ್ ಘೋಷಣೆ ಮಾಡಿದ್ದು. ಬಂಗಾಲ ಅತ್ಯಂತ ವಿಸ್ತೃತವಾದಂತಹ ಒಂದು ಜಾಗ ಆಗಿತ್ತು. ಬಂಗಾಲದಲ್ಲಿ ಯಾರು ಏನು ಯೋಚನೆ ಮಾಡ್ತಾರೆ, ಮುಂದೆ ಭಾರತದನ್ನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಒಮ್ಮೆ ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳಿದರು. ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ ದ ರೆಸ್ಟ್ ಆಫ್ ಇಂಡಿಯಾ ವಿಲ್ ಥಿಂಕ್ ಟುಮಾರೋ. ಬಂಗಾಳ ಅಷ್ಟು ಪ್ರಗತಿಯನ್ನು ಸಾಧಿಸಿದಂತಹ ಒಂದು ಊರಾಗಿತ್ತು. ದಾರ್ಶನಿಕರು ಅನೇಕ ಮಂದಿ ಓಡಾಡಿದಂತಹ ಪುಣ್ಯ ಭೂಮಿ ಆಗಿತ್ತು. ಸರ್ ಜಗದೀಶ್ ಚಂದ್ರ ಬೋಸ್, ಚಿತ್ತರಂಜನ್ ದಾಸ್, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಮುಂತಾದ ಪ್ರಮುಖ ನಾಯಕರು ಕಲ್ಕತ್ತಾ ಕೇಂದ್ರಿತವಾಗಿ ಬಂಗಾಲದ ಮಣ್ಣಿನಲ್ಲಿ ಹುಟ್ಟಿ ಬಂದಂತಹ ಮಹಾಪುರುಷರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಹಿತ. ಆ ರೀತಿಯ ಬಂಗಾಲ ಅದನ್ನು ಒಡೆಯುವುದು ಸ್ವತಃ ಬಂಗಾಲದ ಜನತೆಗೆ ಇಷ್ಟ ಆಗಲೇ ಇಲ್ಲ. ಬಂಗಾಲವನ್ನು ಒಡಿಬಾರದು,
ಬಂಗಾಲ ಒಂದಾಗಿರ್ಬೇಕು. ಬ್ರಿಟಿಷರ ಯೋಚನೆ ಇದ್ದದ್ದು ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಕಾಳಿಘಾಟ್, ಕಲ್ಕತ್ತಾ ಕೇಂದ್ರಿತ ಒಂದು ಭಾಗ, ಇಸ್ಲಾಂ ಬಾಹುಳ್ಯ ಇರತಕ್ಕಂಥ ಜನರನ್ನ ನೋಡಿಕೊಂಡು ಢಾಕಾ ಕೇಂದ್ರಿತವಾಗಿ ಇನ್ನೊಂದು ಕಡೆ, ಹೀಗೆ ಎರಡು ರೀತಿಯ ಬಂಗಾಲದ ಸ್ವರೂಪ ಜಿಯೋಗ್ರಾಫಿಕಲಿ. ಅದನ್ನ ಲಾರ್ಡ್ ಕರ್ಜನ್ ಮುಂದೆ ತಂದಾಗ ಸ್ವತಃ ಎಲ್ಲರೂ ಕೂಡ ಅದನ್ನ ವಿರೋಧ ಮಾಡಿದರು. ಅದನ್ನ ವಂಗ ಭಂಗ ಆಂದೋಲನ ಅಂತ ಕರೀತಾರೆ. ಆ ಆಂದೋಲನ 1905ನೇ ಇಸ್ವಿಯಲ್ಲಿ ಕಲ್ಕತ್ತಾ ಕೇಂದ್ರಿತವಾಗಿ ಪ್ರಾರಂಭ ಆಯಿತು. ಪ್ರಾರಂಭ ಆಗೋ ಸಂದರ್ಭದಲ್ಲಿ ಆ ವಂಗ ಭಂಗ ಆಂದೋಲನಕ್ಕೆ ಒಡೆದ ಬಂಗಾಳವನ್ನ ಒಂದು ಮಾಡಿಸುವ ಕರೆಗೆ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟದ್ದು ವಂದೇ ಮಾತರಂ ಗೀತೆ. ಯಾವ ಹುಡುಗನನ್ನ ತಗೊಳ್ಳಿ, ಬ್ರಿಟಿಷರ್ ಎದುರುಗಡೆ ಬಂದಾಗ ಆ ಹುಡುಗನಿಗೆ ಇಂಗ್ಲಿಷ್ ಗೊತ್ತಿದೆಯೋ ಗೊತ್ತಿಲ್ವೋ, ಬ್ರಿಟಿಷರನ್ನು ಕಂಡ ತಕ್ಷಣ ಕೈಯನ್ನ ಮೇಲೆತ್ತಿ ಹೇಳ್ತಾ ಇದ್ದ ವಂದೇ ಮಾತರಂ, ವಂದೇ ಮಾತರಂ. ಬ್ರಿಟಿಷರು ಯಾವುದೇ ಯುವಕನನ್ನ ಅರೆಸ್ಟ್ ಮಾಡಿ ಆತನಿಗೆ ಚಡಿಯೇಟು ಕೊಡುವಾಗಲೂ ಕೂಡ ಬಾಯಿಂದ ಬರ್ತಾ ಇದ್ದದ್ದು ವಂದೇ ಮಾತರಂ. ಕೇವಲ ಕಲ್ಕತ್ತಾದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ವಂಗ ಭಂಗ ಆಂದೋಲನ ಪ್ರತಿಧ್ವನಿಸಿದ. ಕಾನ್ಪುರದಲ್ಲಿ, ದೆಹಲಿಯಲ್ಲಿ, ಚಂಡೀಗಢದಲ್ಲಿ, ಲಾಹೋರ್ನಲ್ಲಿ, ದೆಹಲಿಯಲ್ಲಿ, ಮುಂಬೈ, ಬೆಂಗಳೂರು ಸೇರಿಕೊಂಡಾಗೆ ಭಾರತದಾದ್ಯಂತ ಬಂಗಾಳದ ಕುರಿತು ಎಲ್ಲರೂ ಒಟ್ಟಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಭಾರತದ ಹೊರಗಡೆನೂ ಕೂಡ ಲಂಡನ್ನಲ್ಲಿ ಮೇಡಮ್ ಭಿಕಾಜಿ ಕಾಮ, ಲಾಲಾ ಹರ್ದಯಾಳ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರೆಲ್ಲರೂ ಕೂಡ ವಂದೇ ಮಾತರಂ ಗೀತೆಯನ್ನ ಲಂಡನ್ನ ಅನೇಕ ಕಡೆಗಳಲ್ಲಿ ಮೊಳಗಿಸಿದರು. ವಂಗ ಭಂಗ ಆಂದೋಲನ ಕಲ್ಕತ್ತಾ ಕೇಂದ್ರಿತವಾಗಿ ಮಾತ್ರ ಅಲ್ಲದೆ ಜಗತ್ತಿನಾದ್ಯಂತ ಪ್ರತಿಧ್ವನಿ ಆಗ್ತಾ ಬಂತು. ಆ ವಂಗಭಂಗ ಆಂದೋಲನದ ಅನೇಕ ಸ್ವರೂಪಗಳಲ್ಲಿ ಒಂದು ಮುಖ್ಯ ಧಾರೆ ಅಂದ್ರೆ ಸ್ವದೇಶಿ ಆಂದೋಲನ. ಬ್ರಿಟಿಷರನ್ನು ವಿರೋಧಿಸುವುದು ಸರಿ, ಆದರೆ ಬ್ರಿಟಿಷರು ಭಾರತವನ್ನು ಒಂದು ಮಾರುಕಟ್ಟೆಯಾಗಿ ಆಗಿನ ಕಾಲದಲ್ಲಿ ತರ್ತಾ ಇದ್ದಂತಹ ಅನೇಕ ವಸ್ತುಗಳು ಮ್ಯಾಂಚೆಸ್ಟರ್ ಇಂದ ಬರ್ತಾ ಇತ್ತು. ಅದು ಉಪ್ಪು, ಉಡುಪು, ಅಗತ್ಯ ಸಾಧನಗಳ ಪರಿಕರಗಳು ಎಲ್ಲವೂ ಕೂಡ ಅಲ್ಲಿಂದ ಬರ್ತಾ ಇತ್ತು. ಚಪ್ಪಲಿಯಿಂದ ಮೊದಲುಗೊಂಡು ಚರ್ಮದ ಅನೇಕ ಸಾಧನಗಳವರೆಗೆ ಲಿವರ್ಪೂಲ್ ಇಂದ ಬರ್ತಾ ಇತ್ತು, ಮ್ಯಾಂಚೆಸ್ಟರ್ ಇಂದ ಬರ್ತಾ ಇತ್ತು, ಲಂಡನ್ ಇಂದ ಬರ್ತಾ ಇತ್ತು. ಹೀಗೆ ವ್ಯಾಪಾರದ ಅವರ ಒಂದು ದೊಡ್ಡ ಸಾಧನೆ ಏನಿತ್ತು, ಭಾರತವನ್ನೊಂದು ಮಾರುಕಟ್ಟೆಯನ್ನಾಗಿ ಮಾಡೋದು, ಅದನ್ನ ವಿರೋಧಿಸಿದರು. ಹೀಗಾಗಿ ಸ್ವದೇಶಿ ಆಂದೋಲನ ಬರ್ತಾ ಇತ್ತು. ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಸಾಮಾನ್ಯ ಜನರು ಕೂಡ ಸ್ವದೇಶಿ ಆಂದೋಲನದ ಮೂಲಕ ವಂಗಭಂಗ ಆಂದೋಲನಕ್ಕೆ ಬಲ ತುಂಬಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬೀದಿಗೆಳೆದರು. ಸ್ವತಃ 1905ನೇ ಇಸ್ವಿ ಅಕ್ಟೋಬರ್ 16 ಅವತ್ತು ಬಂಗಾಳ ವಿಭಜನೆಯ ಡೇಟ್. ಬಂಗಾಳದಲ್ಲಿದ್ದಂತಹ ಅಂದ್ರೆ ವಿಶೇಷವಾಗಿ ಕಲ್ಕತ್ತಾಲಿದ್ದಂತಹ ಸಾವಿರಾರು ಟಾಂಗಗಳು ಬೀದಿಗಿಳಿಲೇ ಇಲ್ಲ. ಅಕ್ಷರಶಃ ಅನೇಕ ಮನೆಗಳಲ್ಲಿ ಪ್ರತಿಭಟನೆ ಒಂದು ಧ್ವನಿ ಮಡುಗಟ್ಟಿತ್ತು. ರಸ್ತೆಗಳು ಖಾಲಿ ಆಗಿತ್ತು. ಜನರು ಯಾರು ಕೂಡ ಬ್ರಿಟಿಷ್ ಸರ್ಕಾರಕ್ಕೆ ಸಪೋರ್ಟ್ ಕೊಡಲೇ ಇಲ್ಲ. ನಂತರ ಆ ರೀತಿಯ ಬ್ರಿಟಿಷ್ ಸರ್ಕಾರದ ನಿರ್ಣಯಕ್ಕೆ ಬೆಂಬಲ ಕೊಡೋ ಯಾವುದೇ ಭಾರತೀಯನಿಗೆ ಕೂಡ, ಸಾಮಾನ್ಯ ಜನರು ಕೂಡ ಬೆಲೆನೇ ಕೊಡ್ತಾ ಇರಲಿಲ್ಲ. ಒಬ್ಬ ಕ್ಷೌರಿಕ ಕೋಟು ಸೂಟು ಹಾಕಿ ಬಂದ, ವಿದೇಶಿ ವಸ್ತ್ರಧಾರಣೆ ಮಾಡಿ ಬಂದ ಒಬ್ಬ ವ್ಯಕ್ತಿಗೆ ಕ್ಷೌರ ಮಾಡಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಡೈರಿಯಲ್ಲಿ ಆ ರೀತಿ ಅನೇಕ ಘಟನೆಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಜನಸಾಮಾನ್ಯರು, ಪಾದರಕ್ಷೆಗೆ ಕೆಲಸ ಮಾಡ್ತಕ್ಕಂಥ ಚಮ್ಮಾರ, ವಿದೇಶಿ ಬೂಟನ್ನು ಹಾಕಿಕೊಂಡು ಬಂದವರಿಗೆ ಪಾದರಕ್ಷೆಯ ಸರ್ವಿಸ್ ಅನ್ನು ಅವರು ಕೊಡ್ತಾ ಇರಲಿಲ್ಲ. ಖಂಡಿತವಾಗಿ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅನೇಕ ಕಡೆಯಲ್ಲಿ ಗಿಫ್ಟ್ಗಳನ್ನು ಕೊಡೋ ಪದ್ಧತಿ ಇದ್ದಾಗ ಪುಟ್ಟ ಮಕ್ಕಳಿಗೆ ಯಾರು ವಿದೇಶಿ ನೋಟ್ಬುಕ್ ಅನ್ನು ಕೊಟ್ರೆ, ವಿದೇಶಿ ಕಾಣಿಕೆಯನ್ನು ಕೊಟ್ರೆ ಪುಟ್ಟ ಮಕ್ಕಳು ಕೂಡ ವಿರೋಧ ಮಾಡ್ತಾ ಇದ್ರು. ಸ್ವತಃ ಸುರೇಂದ್ರನಾಥ ಬ್ಯಾನರ್ಜಿ ಅವರ ಕುಟುಂಬದಲ್ಲಿ ಒಂದು ಮಗು ಒಮ್ಮೆ ಆಸ್ಪತ್ರೆಗೆ ಸೇರ್ತಾರೆ. ಆಸ್ಪತ್ರೆಗೆ ಸೇರಿದಾಗ ಆ ಪುಟ್ಟ ಮಗು, 8 ವರ್ಷದ ಮಗು, ನಂತರ ನಿದ್ದೆಯಿಂದ ಎದ್ದ ತಕ್ಷಣ ಮನೆಯವ್ರ ಹತ್ರ ಕೇಳಿದಂತೆ, ಡಾಕ್ಟರ್ ಬಂದು ನನಗೆ ವಿದೇಶಿ ಮದ್ದು ಕೊಟ್ಟಿಲ್ಲ ತಾನೆ, ವಿದೇಶಿ ಮದ್ದು ಕೊಟ್ರೆ ನಾನು ಅದನ್ನು ಸ್ವೀಕಾರ ಮಾಡಲ್ಲ ಅಂತ ಪುಟ್ಟ ಮಗು ಆಸ್ಪತ್ರೆಯ ಹಾಸಿಗೆಯಿಂದ ಅದು ಹೇಳ್ತಾ ಇದೆ. ಆ ರೀತಿಯ ಪ್ರಖರ ಸ್ವದೇಶದ ಅಭಿಮಾನ ಎಲ್ಲ ಕಡೆನೂ ಬೇರೆ ಬೇರೆ ಸಂದರ್ಭದಲ್ಲಿ ಬೆರೀತಾ ಇತ್ತು. ವಿದ್ಯಾರ್ಥಿಗಳು ಹೇಳಿದ್ರು, ವಿದೇಶಿ ಹಾಳೆಯಲ್ಲಿ ಕೊಟ್ರೆ ನಾವು ಎಕ್ಸಾಮ್ ಬರೆಯುವುದಿಲ್ಲ. ಒಂದೇ ಮಾತ್ರ ಹಾಡಿದಕ್ಕೆ ಫೈನ್ ಕೊಟ್ಟಂತಹ ಒಂದು ಊರಿನ ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಾಲೆಯನ್ನೇ ಬಹಿಷ್ಕಾರ ಮಾಡಿದರು. ಈ ರೀತಿಯಾಗಿ ಸ್ವದೇಶಿ ಕಿಚ್ಚು ಇಡೀ ವಂಗಭಂಗ ಆಂದೋಲನ ಸಂದರ್ಭದಲ್ಲಿ ಬೆಳೀತಾ ಇತ್ತು. ಆ ಸಂದರ್ಭದಲ್ಲೇ ನಾವು ಗಮನಿಸಬೇಕಾದ ಅನೇಕ ಹೊಸ ನಾಯಕತ್ವ ಭಾರತದಲ್ಲಿ ಬರೀತಾ ಬಂತು.
ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಜೊತೆಗೆ ಬಂದಿದ್ದಂತಹ ಭಗಿನಿ ನಿವೇದಿತ ಅವರು ಬ್ರಿಟಿಷರ ವಿರುದ್ಧ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ದೊಡ್ಡ ಆಂದೋಲನವನ್ನೇ ತಂದ್ರೆ ಅದು ಭಾರತೀಯ ಶಾಲೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ. ಬ್ರಿಟಿಷರ ಷಡ್ಯಂತ್ರ ನೆರೆಟಿವ್ಗಳನ್ನು ಸರಿಯಾಗಿ ಬಲ್ಲಂತಹ ಭಗಿನಿ ನಿವೇದಿತ ಅವರ ಭಾರತೀಯ ಮಕ್ಕಳಿಗೆ ಭಾರತೀಯ ಶಿಕ್ಷಣವನ್ನು ಕೊಡಬೇಕು, ವಿ ನೀಡ್ ಇಂಡಿಯನ್ ಸ್ಕೂಲ್ಸ್ ಟು ಎಜುಕೇಟ್ ಇಂಡಿಯನ್ಸ್ ಅವರ ಮನಸ್ಸಲ್ಲಿತ್ತು. ಕಲ್ಕತ್ತಾದಲ್ಲಿ ಶಾಲೆಗಳು ಈಗಾಗಲೇ ಇತ್ತು, ಆದರೆ ಬ್ರಿಟಿಷರು ತಮಗೆ ಬೇಕಾದ ರೀತಿಯಲ್ಲಿ ನಡೆಸ್ತಾ ಇದ್ರು. ಭಾರತದ ವಿರುದ್ಧ ಆಂಟಿ ಇಂಡಿಯಾ ನೆರೆಟಿವ್ ಆಗ ಬ್ರಿಟಿಷರ ಪಠ್ಯಪುಸ್ತಕದಲ್ಲಿ ಇತ್ತು. ಭಾರತ ಮಹಾನತೆ, ಹಿರಿಮೆ ಗರಿಮೆ, ವಿಜ್ಞಾನದ ಪ್ರಾಚೀನ ಸಾಧನೆಗಳು ಯಾವುದು ಕೂಡ ಮುನ್ನೆಲೆಗೆ ಬರ್ತಾನೆ ಇರಲಿಲ್ಲ. ಭಾರತೀಯ ದೃಷ್ಟಿಕೋನದ ಸೇವೆ, ತ್ಯಾಗದ, ಸದ್ಗುಣಗಳ, ಮೌಲ್ಯಗಳ ಶಿಕ್ಷಣ ಅದರಲ್ಲಿ ಇರ್ತಾನೆ ಇರಲಿಲ್ಲ. ಹೀಗಾಗಿ ಭಗಿನಿ ನಿವೇದಿತ ಕಲ್ಕತ್ತಾ ಕೇಂದ್ರಿತವಾಗಿ ಅನೇಕ ಶಾಲೆಗಳನ್ನು ತೆರೆದರು. ಅವರ ಪ್ರಯತ್ನದ ಪರಿಣಾಮವಾಗಿ ಕೇವಲ ಕಲ್ಕತ್ತಾ ಮಾತ್ರ ಅಲ್ಲ, ಭಾರತದ ಅನೇಕ ಕಡೆಗಳಲ್ಲಿ ಸಾಮಾಜಿಕ ಸುಧಾರಕರು ಶಾಲಾ ಕಾಲೇಜುಗಳನ್ನು ತೆರಲಿಕ್ಕೆ ಮುಂದೆ ಬಂದರು. ದೇಶಾದ್ಯಂತ ಬೆಂಗಳೂರು ಸೇರ್ಕೊಂಡಾಗೆ ಅನೇಕ ಕಡೆಗಳಲ್ಲಿ ನಂತರದ ವರ್ಷಗಳಲ್ಲಿ ಎಷ್ಟೊಂದು ಶಾಲಾ ಕಾಲೇಜುಗಳು ಬಂತು. ಅವರೆಲ್ಲರೂ ಕೂಡ ರಾಷ್ಟ್ರೀಯ ವಿಚಾರದ ಪರವಾಗಿನೇ ಆ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ಇಡೀ ದೇಶದಲ್ಲಿ ತೆರೆದರು. ಹೀಗಾಗಿ ಭಗಿನಿ ನಿವೇದಿತ ಸೇರಿದ ಹಾಗೆಯೇ ಅನೇಕ ಮಂದಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಲೋಕಮಾನ್ಯ ತಿಲಕರ, ಅನೇಕ ಮಂದಿ ಆ ರೀತಿಯ ಸಾಮಾಜಿಕ ಸುಧಾರಣೆ ಮತ್ತು ಬ್ರಿಟಿಷರ ವಿರುದ್ಧದ ಹೋರಾಟ ಎಲ್ಲದರಲ್ಲೂ ಕೂಡ ಜೊತೆಗೂಡ್ತಾ ಮುಂದೆ ಸಾಗಿದರು. ನಾವು ಕೇಳ್ತೀವಿ ಲಾಲ್, ಬಾಲ್, ಪಾಲ್ ಅವರು ಮೂವರು ಕೂಡ, ಬಿಪಿನ್ ಚಂದ್ರ ಪಾಲ್ ದೊಡ್ಡ ಹೋರಾಟದ ನೇತೃತ್ವವನ್ನ ಕಲ್ಕತ್ತಾ ಕೇಂದ್ರಿತವಾಗಿ ಮಾಡ್ತಾ ಹೋದ್ರು. ಲಾಲಾ ಲಜಪತ್ ರಾಯರು ಪಂಜಾಬ್ನಲ್ಲಿ ಹೋರಾಟದ ನಾಯಕತ್ವವನ್ನ ಅವರು ವಹಿಸ್ಕೊಂಡ್ರು. ಹೀಗೆ ದೇಶಾದ್ಯಂತ ಒಂದು ರೀತಿಯ ಹೋರಾಟ ಒಕ್ಕೊರದಲ್ಲಿ ನಡೀತಾ ಇತ್ತು. ಒಂದೇ ಮಾತರಂ ಪ್ರಭಾವದಿಂದ ಎರಡು ಪ್ರಮುಖ ಪತ್ರಿಕೆಗಳು ಹುಟ್ಟಿಕೊಂಡಿತ್ತು. ಒಂದು ಬ್ರಹ್ಮಾನಂದ ಉಪಾಧ್ಯಾಯ ಅವರು ಪ್ರಾರಂಭ ಮಾಡಿದ ಸಂಧ್ಯಾ ಅನ್ನುವಂಥ ಪತ್ರಿಕೆ, ಇನ್ನೊಂದು ಸ್ವತಃ ಅರವಿಂದರು ಪ್ರಾರಂಭ ಮಾಡಿದ ಒಂದೇ ಮಾತರಂ ಪತ್ರಿಕೆ. ಆ ಎರಡು ಪತ್ರಿಕೆಗಳು ಪ್ರಖರವಾಗಿ ಬರೀತಾ ಇತ್ತು. ಬ್ರಿಟಿಷರು ಈ ಆಂದೋಲನವನ್ನು ಹತ್ತಲಿಕ್ಕೋಸ್ಕರ ಪತ್ರಿಕೆಗಳನ್ನು ನಿಷೇಧ ಮಾಡಲಿಕ್ಕೆ ಬಂದರು. ಡಾನ್ ಪತ್ರಿಕೆ ನಿಷೇಧ ಆಯಿತು, ಬಂಗಾಲಿ ಪತ್ರಿಕೆ ನಿಷೇಧ ಆಯಿತು, ಸಂಧ್ಯಾ ಪತ್ರಿಕೆ ನಿಷೇಧ ಆಯಿತು, ಸಂಜೀವಿನಿ ಪತ್ರಿಕೆ ನಿಷೇಧ ಆಯಿತು, ಅಮೃತ್ ಬಜಾರ್, ಆನಂದ ಬಜಾರ್ ಅನೇಕ ಪತ್ರಿಕೆಗಳ ಮೇಲೆ ಬ್ರಿಟಿಷರು ಒಂದು ರೀತಿಯ ಕಬ್ಜಾ ಮಾಡಲಿಕ್ಕೆ ಬರ್ತಾ ಅನೇಕ ಪತ್ರಿಕೆಗಳನ್ನು ನಿಲ್ಲಿಸಲಿಕ್ಕೆ ಬರ್ತಾ ಬಂದರು, ಇನ್ಕ್ಲೂಡಿಂಗ್ ಬಂಗದರ್ಶನ್. ಆ ಸಂದರ್ಭದಲ್ಲೇ ವಿವೇಕಾನಂದರ ಸಹೋದರ ಭೂಪೇಂದ್ರ, ಅರವಿಂದ್ರ ಸಹೋದರ ಬ್ಯಾರೀಂದ್ರ ಅವರಿಬ್ಬರು ಸೇರಿ ಯುಗಾಂತರ ಅನ್ನುವ ಸಂಘಟನೆಯನ್ನ ಪ್ರಾರಂಭ ಮಾಡಿದರು. ಯುಗಾಂತರ ಸಂಘಟನೆಯಲ್ಲಿ ಕ್ರಾಂತಿಕಾರಿಗಳು ಹಿಂಡಾಗಿ ಜೋಡ್ಕೊಳ್ತಾ ಬಂದರು. ಅನೇಕ ಯುವಕರು ಎಲ್ಲೆಲ್ಲ ಹೋಗ್ಲಿ ಬಂಗಾಲದ ವಿಭಜನೆಯನ್ನ ತಡೆದು ಬ್ರಿಟಿಷರ ವಿರುದ್ಧ ಅವರು ಮಾತಾಡ್ತಾ ಸ್ವದೇಶಿ ಭಾವವನ್ನ ಅವರು ಎಲ್ಲ ಕಡೆನೂ ತರ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಖುದಿರಾಮ್ ಬೋಸ್ 16 ವರ್ಷದ ಹುಡುಗ ಕಿಂಗ್ಸ್ಫೋರ್ಡ್ ಮೇಲೆ ಬಾಂಬನ್ನ ಎಸೆಯುತ್ತಾನೆ. ಆ ರೀತಿಯಲ್ಲಿ ಹೋರಾಟಕ್ಕೆ ಮುನ್ನೆ ಬರ್ತಾರೆ. ರಾಸ್ ಬಿಹಾರಿ ಬೋಸ್ ದೆಹಲಿಯಲ್ಲಿ ವೈಸ್ರಾಯರ ಮೆರವಣಿಗೆ ಮೇಲೆ ಬಾಂಬನ್ನ ದಾಳಿ ಮಾಡ್ತಾರೆ. ನಾಸಿಕ್ನ ಜಿಲ್ಲಾ ಕಲೆಕ್ಟರ್ ಜಾಕ್ಸನ್ ಅವರನ್ನ ಅನಂತ್ ಕನಾರೆ ಅನ್ನತಕ್ಕಂಥ ಒಬ್ಬ ಯುವಕ ಗುಂಡಿಟ್ಟು ಕೊಲ್ತಾನೆ. ಲಾರ್ಡ್ ಕರ್ಜನ್ ವಾಯ್ಲಿ ನಂತರ ಲಂಡನ್ಗೆ ಹೋದಾಗ ಮದನ್ ಲಾಲ್ ದಿಂಗ್ರಾ ಅಲ್ಲಿ ಅವರು ಗುಂಡಿಟ್ಟು ಕೊಲ್ತಾರೆ. VVS ಅಯ್ಯರ್ ತಿರುನೆಲ್ವೇಲಿಯ ಜಿಲ್ಲಾ ಕಲೆಕ್ಟರ್ ಆಗಿದ್ದಂತಹ ಆಶ್ ಹಿಂದೆ ಸುಬ್ರಹ್ಮಣ್ಯಂ ಭಾರತಿಯವರ ಶಿಷ್ಯ ಚಿದಂಬರಂ ಪಿಳ್ಳೆ ಅವರು ಭಾರತೀಯ ಪ್ರಯಾಣಿಗೋಸ್ಕರ ಭಾರತದ ಹಡಗು, ಅದಕ್ಕೊಂದು ಒಂದೇ ಮಾತ್ರ ಒಂದು ಹೆಸರಿತ್ತು, ಆ ಹಡಗನ್ನ ಮಾಡಿದ ಕಾರಣಕ್ಕೋಸ್ಕರ ಚಿದಂಬರಂ ಪಿಳ್ಳೆಯ ಮೇಲೆ ಬ್ರಿಟಿಷರು ಏನು ಅತ್ಯಾಚಾರ ಮಾಡಿದ್ರೋ, ನಿರಂತರವಾಗಿ ಅವರಿಗೆ ಪೀಡಿಸಿದ್ರೋ, ಅವ್ರನ್ನ ಜೈಲಿಗೆ ಹಾಕಿದ್ರೋ, ಅದನ್ನ ವಿರೋಧಿಸಿ VVS ಅಯ್ಯರ್ ಕೂಡ ಆ ಜಿಲ್ಲಾಧಿಕಾರಿ ಹತ್ಯೆಗಳನ್ನ ಮಾಡ್ತಾರೆ. ಭಗತ್ ಸಿಂಗ್ನ ಕುಟುಂಬದ ಅಜಿತ್ ಸಿಂಗ್ ಅವರನ್ನ ಪೊಲೀಸರು ಬಂಧಿಸಿದರು. ಹೀಗೆ ಅನೇಕ ಮಂದಿ ಅನೇಕ ಕಡೆಗಳಲ್ಲಿ ಹೋರಾಟದ ಮಂಚೂಣಿಯಲ್ಲಿ ಕೆಲಸ ಮಾಡ್ತಾ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ವಿಶೇಷವಾಗಿ ಸ್ವದೇಶಿ ಆಂದೋಲನದ ಸಂದರ್ಭದಲ್ಲಿ ಕೆಲಸವನ್ನ, ಅಂದ್ರೆ ಸ್ವಾತಂತ್ರ್ಯ ಪ್ರಕ್ರಿಯೆಗೆ ಅತ್ಯಂತ ಬಲವನ್ನ ಕೊಡ್ತಾ ಬಂದರು. ಅದರಲ್ಲಿ ಒಂದು ಉದಾಹರಣೆ ಹೇಳಬಹುದಾದ್ರೆ, ನಂತರ ಏನು ಸ್ವದೇಶಿ ಆಂದೋಲನ ನಡೀತಾ ಇತ್ತು, ಅದರ ಪರಿಣಾಮವಾಗಿ 1920ರ ಸಂದರ್ಭದಲ್ಲಿ ಆಳ್ವಾರ್ನ ಮಹಾರಾಜ ಜಯಸಿಂಗ್ ಪ್ರಭಾಕರ್ ಅವರು ಶ್ರೀಮಂತ ರಾಜ. ಒಮ್ಮೆ ಅವರಿಗನಿಸ್ತು ಜಗತ್ತಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರು ರಾಲ್ಸ್ ರಾಯ್
ಅದನ್ನು ಪರ್ಚೇಸ್ ಮಾಡಬೇಕು. ಅವರು ಲಂಡನ್ನಿಗೆ ಹೋಗ್ತಾರೆ. ಆ ಕಾರನ್ನು ಪರ್ಚೇಸ್ ಮಾಡಲಿಕ್ಕೆ ಇನ್ನೇನು ಲಂಡನ್ನ ಶೋರೂಮಿಗೆ ಹೋದಾಗ ಅಲ್ಲಿ ಭಾರತೀಯರಿಗೆ ಇದನ್ನೆಲ್ಲ ಕೊಳ್ಳುವಂಥ ಸಾಮರ್ಥ್ಯ ಇದೆಯಾ ಅನ್ನೋ ರೀತಿಯಲ್ಲಿ ಅವರನ್ನು ಅಪಮಾನ ಮಾಡ್ತಾರೆ. ಅವರು ತಕ್ಷಣದಿಂದ ವಾಪಸ್ ಬಂದರು. ಮರುದಿನನೇ ದೃಢಚಿತ್ತರಾಗಿ ಅವರು ರಾಜ ಪೋಷಾಕಿನಲ್ಲಿ ಅಲ್ಲಿಗೆ ಹೋಗಿ ಆ ಕಾರುಗಳಿಗೆ ಬೆಲೆ ಕೇಳ್ತಾರೆ. 6 ಕಾರುಗಳನ್ನು ಬುಕ್ ಮಾಡ್ತಾರೆ. ಇವರು ಬಂದರು ಭಾರತಕ್ಕೆ, ಕಾರುಗಳು ಬಂತು. ಬ್ರಿಟಿಷರು ಭಾರತೀಯರಿಗೆ ಮಾಡಿದ ಅಪಮಾನವನ್ನು ತಡಿಲಾರದೆ ಅವರು ತಮ್ಮ ಸಂಸ್ಥಾನದ ಮುನಿಸಿಪಾಲಿಟಿಯ ಗಾರ್ಬೇಜ್ ಎತ್ತಲಿಕ್ಕೆ ಆ ಕಾರುಗಳನ್ನು ಬಳಸ್ತಾರೆ. ಕಾರಿನ ಮಾಲೀಕರಿಗೆ, ಅಂದರೆ ಕಂಪನಿಯ ಮಾಲೀಕರಿಗೆ ಆಘಾತವಾಗಿ ಬಿಡುತ್ತೆ. ಈಗಲೂ ಕೂಡ ಗೂಗಲಲ್ಲಿ ನೋಡಿ, ಆಳ್ವಾಸ್ ರಾಜ ಆ್ಯಂಡ್ ಆ ಕಂಪನಿಯ ಕಾರು. ಸ್ವದೇಶಾಭಿಮಾನ ಆ ರೀತಿಯಲ್ಲಿ ಪ್ರಕಟ ಆಯಿತು. ಆ ಕಂಪನಿಯ ಮಾಲೀಕರು ಬಂದು ಸ್ವತಃ ಆಳ್ವಾ ರಾಜನ ಹತ್ರ ಕ್ಷಮೆಯನ್ನು ಕೇಳಿ ಅದನ್ನು ವಾಪಸ್ ಅವರು ಹೇಳಿದ ಬೆಲೆಗೆ ವಾಪಸ್ ತಗೊಂಡು ಹೋಗ್ಬೇಕಾಯ್ತು. ನಂತರ ಅವರು ನಿಲ್ಲಿಸಿದ್ರು. ಆ ರೀತಿ ಅವರಿಗೆ ಬುದ್ಧಿ ಕಲಿಸಿದ್ರು. ಸ್ವದೇಶಾಭಿಮಾನ ಪ್ರಕಟವಾದಂತಹ ರೀತಿ ಆ ಸಂದರ್ಭದಲ್ಲಿ ಅಷ್ಟು ವ್ಯಾಪಕವಾಗಿ ಇಡೀ ದೇಶದಲ್ಲಿತ್ತು. ಅದಕ್ಕೆಲ್ಲದಕ್ಕೂ ಕಾರಣ ವಂದೇ ಮಾತರಂ. ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಮಹಾಯಜ್ಞಕ್ಕೆ ಒಂದು ತುಪ್ಪದ ರೀತಿಯಲ್ಲಿ ಕೆಟಲಿಸ್ಟ್ ಆಗಿ ಕೆಲಸ ಮಾಡಿದ್ದು ವಂದೇ ಮಾತರಂ. ಹೋರಾಟ ನಡೀತಾ ಇತ್ತು. ವಂದೇ ಮಾತರಂ ಭಾವ, ತಾಯಿ ಭಾರತಿಗೆ ನನ್ನ ವಂದನೆಗಳು, ಆ ರೀತಿಯ ಭಾವಕ್ಕೆ ಇನ್ನಷ್ಟು ರಭಸ ತುಂಬಿದ್ದು ರವೀಂದ್ರನಾಥ್ ಠಾಗೂರ್ ಅವರ ಸಹೋದರ ಅವನೀಂದ್ರನಾಥ ಠಾಗೂರ್ ಅವರು ಭಾರತ ಮಾತೆಯ ಚಿತ್ರವನ್ನು ಬಿಡಿಸಿದರು. ಚಿತ್ರ ರೂಪದಲ್ಲಿ ಭಾರತ ಮಾತೆಯನ್ನು ಹೆಚ್ಚಿನವರು ನೋಡಿರಲಿಲ್ಲ. ಭಾರತ ಮಾತೆಯ ಕಲ್ಪನೆ ಇತ್ತು, ಹೇಗಿದ್ದಾರೆ ಭಾರತ ಮಾತೆ. ಅವನೀಂದ್ರನಾಥ ಠಾಕೂರ್ರ ಚಿತ್ರ ಕಲ್ಕತ್ತಾದಲ್ಲಿ ಫೇಮಸ್ ಆಗ್ತಾ ಬಂತು. ಪ್ರಿಂಟಿಂಗ್ ಟೆಕ್ನಾಲಜಿ ಇನ್ನೇನು ಕಾಲಿಟ್ಟಿತ್ತೋ, ಹೀಗಾಗಿ ಭಾರತ ಮಾತೆ ಚಿತ್ರಗಳು ಪ್ರಿಂಟ್ ಆಗ್ತಾ ಆಗ್ತಾ ದೇಶಾದ್ಯಂತ ಆ ಚಿತ್ರಗಳ ಪ್ರಸರಣಗಳು ಶುರುವಾಯಿತು. ಹೀಗಾಗಿ ಒಂದು ಕಡೆ ಭಾರತ ಮಾತೆ ಚಿತ್ರ, ಭವ್ಯವಾಗಿರ್ತಕ್ಕಂಥ ವಂದೇ ಮಾತರಂ ಹಾಡು ಇಡೀ ದೇಶದಲ್ಲಿ ಅದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಹೋದರು. ಹೀಗಾಗಿ ಬ್ರಿಟಿಷರಿಗೆ ವಂದೇ ಮಾತರಂ ಗೀತೆ ಕೇವಲ ಒಂದು ಗೀತೆ ಅಂತ ಅನಿಸಲಿಲ್ಲ. ಭಾರತದ ಬೇರೆ ಬೇರೆ ಭಾಷೆಗಳಿಗೂ ನಂತರ ಇದೇ ಭಾವ ಮುಂದಿನ ವರ್ಷಗಳಲ್ಲಿ ಮಾರ್ದನಿಗೊಳ್ತಾ ಹೋಯಿತು. ಕರ್ನಾಟಕದಲ್ಲೂ ಕೂಡ ಕನ್ನಡದ ಮೊತ್ತ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು ಯುವಕರಿಗೋಸ್ಕರ ಹಾಡು ಬರೀತಾ ಇದ್ರು. ಭಾರತಾಂಬೆಯ ಭಕ್ತಿ ನನಗಾತ್ಮಶಕ್ತಿ, ಭಾರತಾಂಬೆಗೋಸ್ಕರ ಅವರು ಹಾಡನ್ನು ಬರೆದರು. ಕುವೆಂಪು ಅವರು ಭಾರತದ ಬಗ್ಗೆ ಬರಿತಾ ತಾಯಿ ಸ್ವರೂಪದ ಹಾಡನ್ನು ಬರೀತಾರೆ. ಭರತ ಮಾತೆ ಎನ್ನ ತಾಯಿ ಎನ್ನ ಪೊರೆವ ತೊಟ್ಟಿಲು, ಜೀವನವನ್ನೇ ದೇವಿಗೆರೆವೆ ನೆನುತ ಕುಡಿಯ ಕಟ್ಟಲು. ಒಮ್ಮೆ ಅವರು ಬರೀತಾರೆ, ಭರತ ಕಂಡದ ಹಿತವೇ ನನ್ನ ಹಿತ ಎಂದು, ಭಾರತಾಂಬೆಯ ಸೋದರರು ತಮಗೆ ಎಂದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ತಗ್ಗದೆ ಹಿಗ್ಗಿ ನಡೆ ಮುಂದೆ. ಈ ಹಾಡನ್ನು ಬರೆಯುವಾಗ ಕುವೆಂಪು ಅವರು ಭಾರತ ಮಾತೆಯ ಆ ಕಲ್ಪನೆಯಿಂದ ಬರೀತಾರೆ. ನಂತರ ನಾಡಗೀತೆಯನ್ನು ಬರೆಯಾಗಲೂ ಕೂಡ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತದ ಒಂದು ಸ್ವರೂಪ ಏನಿದೆ ಮತ್ತು ಕರ್ನಾಟಕ ತಾಯಿ ಮಗಳ ಸಂಬಂಧವನ್ನು ಹೇಳ್ತಾರೆ. ಭಾರತವನ್ನು ಹೇಳುವಾಗ ಕೂಡ ಭಾರತ ಅಂದ್ರೆ ಎಂತ ಭಾರತ? ರಾಘವ ಮಧುಸೂದನರವತರಿಸಿದ ಭಾರತ. ಇದು ರಾಮ ಓಡಾಡಿದ ನೆಲ, ಇದು ಕೃಷ್ಣ ನಡೆದಾಡಿದ ಭೂಮಿ. ಚೈತನ್ಯ ಪರಮಹಂಸ ವಿವೇಕರ ಭಾರ ಇದು, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ. ಹೀಗೆ ಭಾರತದೊಂದು ಸಾಂಸ್ಕೃತಿಕ ಪರಂಪರೆಯನ್ನ ಕವಿ ನಾಡಗೀತೆಯಲ್ಲೂ ಕೂಡ ವರ್ಣನೆ ಮಾಡ್ತಾರೆ. ಸಾಲಿ ರಾಮಚಂದ್ರಾಯರು ಕರ್ನಾಟಕದೊಬ್ಬರು ಶಾಲಾ ಶಿಕ್ಷಕರಾಗಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಒಮ್ಮೆ ಅವರೊಂದು ಕವನವನ್ನು ಬರೀತಾರೆ. ಅವರು ಹೇಳಿದ್ರು, ನನಗೆ ಏನೇನೂ ಬೇಡ, ನನಗೆ ಎಲ್ಲವೂ ಕೂಡ ಸಿಕ್ಕಿಬಿಟ್ಟಿದೆ, ನನಗೆ ಏನು ಕೊಟ್ಟರೂ ತೃಪ್ತಿ ಆಗಲ್ಲ, ನನಗೆ ಏನೂ ಬೇಡ ಅಂತ ಹೇಳಿದರು. ಹಾಗಾದ್ರೆ ಬೇಕಾದೇನು? ಅವರೊಂದು ಹಾಡಲ್ಲಿ ಹೇಳಿದರು, ಆವಿನದ ನೊರೆಯ ಹಾಲನಲ್ಲೇನು, ಆಗ್ತಾನೆ ಕರೆದಂತಹ ಬಿಸಿಯಾದ ನೊರೆಯುಕ್ತವಾದ ಹಾಲು ಅದು ನನಗೆ ಬೇಡ. ದೇವಲೋಕದ ಸುಧೆಯನ್ನೊಲ್ಲೇನ, ದೇವಲೋಕದಿಂದ ನಿಮಗೆ ಅಮೃತ ಕೊಟ್ರೆ ಆ ಅಮೃತನೂ ಬೇಡ. ಹಾಗಾದ್ರೆ ಬೇಕಾದೇನು? ತಾಯೇ, ಭಾರತ ಮಾತೆಯೇ, ನಿನ್ನಯ ನಾಮದದ್ಭುತ ರುಚಿಯನ್ನು ಅರಿತಿಹೆನು, ಪಾವನಳೆ ನಿನ್ನಂಗ್ರಿ ಕಮಲದ ಸೇವೆಯು ದೊರೆತಿಹುದು ತಾಯೇ. ಭಾರತ ಮಾತೆಯ ಸೇವೆಗೋಸ್ಕರ ನನ್ನ ಇಡೀ ಜೀವನ ಸಮರ್ಪಿತ ಅನ್ನೋ ರೀತಿಯಲ್ಲೂ ಬರೆದರು. ಭಾರತದ ಕುರಿತು ಹಾಡು ಬರೆದಂತ ಅನೇಕ ಮಂದಿ,
ಸ್ವತಃ ವಂದೇ ಮಾತರಂ ಉಲ್ಲೇಖಿಸಿನೇ ದರಾ ಬೇಂದ್ರೆ ಅವರ ಲೇಖನಗಳು, ನಂತರ ಗೋಪಾಲಕೃಷ್ಣ ಅಡಿಗರದ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಯ್ಯಾರ ಕಿಂಜಣ್ಣರ ಇವರ ಹಾಡುಗಳು ಸೇರಿಕೊಂಡಾಗ ಅನೇಕ ಕವಿಗಳಿಗೆ ಪ್ರೇರಣೆಯಾಗಿ ವಂದೇ ಮಾತರಂ ದೇಶಾದ್ಯಂತ ರಾಷ್ಟ್ರ ಭಕ್ತಿಯ ಪ್ರವಾಹವನ್ನ ರಾಜ್ಯಗಳಲ್ಲದು ಮುಂದುವರಿಯಿತು. ಇಡೀ ದೇಶವನ್ನ ಭಕ್ತಿ ಭಾವದೊಂದಿಗೆ ದೇಶಭಕ್ತಿಯ ಪ್ರವಾಹದಲ್ಲಿ ಜೋಡಿಸಿದ್ದು ಬಹುಶಃ ವಂದೇ ಮಾತರಂ ಗೀತೆ. ಆದರೆ 1923ನೇ ಇಸ್ವಿಯಲ್ಲಿ ಈ ಗೀತೆಯ ಮೇಲೆ ಒಂದು ಆಘಾತ ಆಯಿತು. ಇದ್ದಕ್ಕಿದ್ದಾಗೆ ಅದು ಕೂಡ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್. ವಂದೇ ಮಾತರಂ ಗೀತೆಯನ್ನ ಹಾಡುವಂಥದ್ದು ಆಗಿನ ಕಾಂಗ್ರೆಸ್ನ ಅಧಿವೇಶನದ ದೊಡ್ಡ ಪದ್ಧತಿ ಆಗಿತ್ತು. 1923ರಲ್ಲಿ ಆ ಹಾಡನ್ನು ಹಾಡ್ತಾ ಇದ್ದಾಗ ಆ ಹಾಡಿಗೆ ಹಾಡ್ಲಿಕ್ಕೋಸ್ಕರ ಮಹಾರಾಷ್ಟ್ರದಿಂದ ಬಂದವರು ವಿಷ್ಣು ದಿಗಂಬರ್ ಪುಲಸ್ಕರ್ ಆಂಧ್ರ ಪ್ರದೇಶದ ಕಾಕಿನಾಡದ ಅಧಿವೇಶನಕ್ಕೆ, ಕಾಕಿನಾಡದಲ್ಲಿ ನಡೀತಾ ಇತ್ತು. ಇನ್ನೇನು ಪದ್ಧತಿಯಂತೆ ವಂದೇ ಮಾತರಂ ಹಾಡಲಿಕ್ಕೆ ವೇದಿಕೆ ಬರ್ತಾರೆ. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಂತಹ ಅವತ್ತಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಮೌಲಾನಾ ಮಹಮ್ಮದ್ ಅಲಿ ಅವರೊಂದು ಮಾತು ಹೇಳ್ತಾರೆ, ಹಾಡಬೇಡ, ನನ್ನ ಮತೀಯ ಭಾವನೆಗಳಿಗೆ ಹಾಡು ಸರಿ ಹೊಂದಲ್ಲ. ಭಾರತವನ್ನ ದೇವಿ ರೂಪದಲ್ಲಿ, ದುರ್ಗೆ ರೂಪದಲ್ಲಿ ಆರಾಧನೆ ಮಾಡುವ ಹಾಡೇನಿದೆ, ಇದರಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ, ನನಗೆ ಹಾಡು ನನಗೆ ಇಷ್ಟ ಇಲ್ಲ ಅನ್ನೋದನ್ನು ಅವರು ಹೇಳಿದರು. ಅದನ್ನು ಕೇಳಿ ವಿಷ್ಣು ದಿಗಂಬರ್ ಪುಲಸ್ಕರಿಗೆ ಆಶ್ಚರ್ಯ ಆಯಿತು. ಅವರು ಹೇಳಿದ್ದು ರಾಷ್ಟ್ರದ ಹಾಡು, ಸಮಾಜದ ಹಾಡು, ಭಾರತದ ಬಗ್ಗೆ ಇರತಕ್ಕಂಥ ಹಾಡಿದ್ದು, ಎಲ್ಲರಿಗೂ ಬೇಕಾಗಿರೋ ಹಾಡು. ಇದನ್ನು ಯಾವುದೋ ಮತೀಯ ಕೂಟದಲ್ಲಿ ಹಾಡ್ತಾ ಇಲ್ಲ, ಇದು ದೇಶದ ಸಾರ್ವಜನಿಕ ಕಾರ್ಯಕ್ರಮ, ಪರಂಪರೆಯಿಂದ ಹಾಡ್ತಾ ಬಂದಿದ್ವಿ, ನಾನು ಹಾಡೇ ಹಾಡ್ತೀನಿ ಅಂತ ಅವರು ಹಾಡನ್ನು ಹಾಡಿದರು. ಅಧ್ಯಕ್ಷತೆ ವಹಿಸಿದ್ದಂತಹ ಸಭಾಧ್ಯಕ್ಷರು ಅಲ್ಲಿನ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಎಲ್ಲರಿಗೂ ಚಿಂತೆ ಆಯಿತು, ಅಕಸ್ಮಾತ್ ಈ ಥರ ಆಗ್ಬಿಟ್ರೆ ನಾಳೆ ಹೇಗೆ? ನಮಗೆ ಸ್ವಾತಂತ್ರ್ಯ ಬೇಕು, ಸಮಾಜದ ಯಾವುದೋ ಒಂದು ವರ್ಗ, ಯಾವುದೋ ಒಂದು ಸಮುದಾಯ, ಪಂಥ ನಮ್ಮ ಜೊತೆ ಕೈ ಜೋಡಿಸದೇ ಇದ್ರೆ, ಬಹುಶಃ ನಾವು ಎಲ್ಲರೂ ಒಟ್ಟಾಗದಿದ್ರೆ ಸ್ವಾತಂತ್ರ್ಯ ಪ್ರಾಪ್ತಿ ನಮಗೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ವಂದೇ ಮಾತರಂ ಗೀತೆಯಲ್ಲಿ ಭಾವನಾತ್ಮಕ ಅಂಶಗಳಿಂದ, ಸಾಂಸ್ಕೃತಿಕ ಹಿನ್ನೆಲೆಯಿಂದ ದೇಶವನ್ನು ಏನು ವರ್ಣನೆ ಮಾಡ್ತಾ ಇದ್ರೋ ಆ ಎಲ್ಲ ಅಂಶಗಳನ್ನ ಕತ್ತರಿಸಲಾಯಿತು. ಪ್ರಕೃತಿಯನ್ನು ಹೇಳ್ತಕ್ಕಂಥ ಸುಜಲಾಂ ಸುಫಲಾಂ ಮಲೇಜ ಶೀತಲಾಂ ಅದನ್ನು ಉಳಿಸಿಕೊಂಡರು. ಹೀಗಾಗಿ ವಂದೇ ಮಾತರಂನ ವಿಭಜನೆ 1923 ನಂತರ ಶುರುವಾಯಿತು. ಆ ವಿಭಜನೆ ಮುಂದುವರಿತಾ ದೇಶ ವಿಭಜನೆಯವರೆಗೂ ಆ ಮಾನಸಿಕತೆ ಮುಂದುವರಿತಾ ಹೋಯಿತು. ಸ್ವಾತಂತ್ರ್ಯ ಬಂದಾಗ ದೇಶವೂ ವಿಭಜನೆ ಆಯಿತು. ಹೀಗೆ ವಂದೇ ಮಾತರಂನ ವಿಭಜನೆ ಅಕಸ್ಮಾತ್ ಆಗದೇ ಇರ್ತಿದ್ರೆ, ಇಡೀ ದೇಶವನ್ನು ಒಂದು ಸಾಂಸ್ಕೃತಿಕ ರೂಪದಲ್ಲಿ ನೋಡ್ತಕ್ಕಂಥ ಮಾನಸಿಕತೆ ನಮಗೆ ಬಂದಿದ್ರೆ ಬಹುಶಃ ದೇಶ ವಿಭಜನೆಯೂ ಆಗ್ತಾ ಇರಲಿಲ್ಲ. ಅದರ ಮಧ್ಯೆ ಅನೇಕ ಚಿಕ್ಕ ಚಿಕ್ಕ ವಿಷಯಗಳ ವಿಭಜನೆ ನಡೆಯಿತು. ಯಾವುದೋ ಒಂದು ಭಜನೆ ಹಾಡ್ತಾ ಇದ್ರು, ರಘುಪತಿ ರಾಘವ ರಾಜಾರಾಮ್, ಆ ಭಜನೆಯಲ್ಲೂ ವ್ಯತ್ಯಾಸ ಆಯಿತು. 1937ರಲ್ಲಿ ಫ್ಲಾಗ್ ಕಮಿಟಿ ಹೇಳಿದಂತಹ ಭಾರತದ ಧ್ವಜ ಯಾವುದಿರಬೇಕೋ, ಪಟ್ಟಾಭಿ ಸೀತಾರಾಮಯ್ಯ, ಪಂಡಿತ್ ತಾರಸಿಂಗ್ ಮೊದಲಾದ ಅನೇಕ ಸಾಮಾಜಿಕ ಧುರೀಣರು ಅವರಿದ್ದಂತಹ ಧ್ವಜ ಸಿಮಿಸಿಕೊಟ್ಟ ತೀರ್ಪಿನಲ್ಲಿ ಬಂದಿದ್ದಂತಹ ಧ್ವಜ ಏನಿತ್ತೋ ಅದರದ್ದು ಕೂಡ ಮಾರ್ಪಾಟಾಯಿತು. ಹೀಗೆ ಅನೇಕ ವಿಷಯಗಳಲ್ಲಿ ವಿಭಜನೆಗಳು ನಡೀತಾ ಅಂತಿಮವಾಗಿ ಭಾರತದ ವಿಭಜನೆಯೂ ನಡೆಯಿತು. ಯಾರಿಗೂ ಭಾರತದ ವಿಭಜನೆ ಇಷ್ಟ ಇರಲಿಲ್ಲ, ಆದ್ರಿಂದ ನಡೆಯಿತು. ಅನೇಕ ರಾಷ್ಟ್ರೀಯ ಮುಖಂಡರು ಹೇಳ್ತಾ ಇದ್ರು, ಸ್ವತಃ ಸರ್ದಾರ್ ಪಟೇಲ್ ಮುಂಬೈನ ಚೌಪಾಟಿಯಲ್ಲಿ ಹೇಳ್ತಾ ಇದ್ರು, ದೇಶ ವಿಭಜನೆ ಆಗ್ಲಿಕ್ಕೆ ಖಂಡಿತ ಬಿಡೋದಿಲ್ಲ, ನಮ್ಮ ಖಡ್ಗಗಳನ್ನ ಎದುರಿಸುತ್ತೆ, ಆ ಥರ ಖಡ್ಗಗಳನ್ನ, ಸೋರ್ಡ್ಸ್ ವಿಲ್ ಬಿ ಮೆಟ್ ವಿತ್ ಸೋರ್ಡ್ಸ್. ಯಾರು ದೇಶದ ವಿಭಜನೆಗೋಸ್ಕರ ಖಡ್ಗ ಹಿಡಿದು ಮುಂದೆ ಬರ್ತಾರೋ ಅವರ ಖಡ್ಗಗಳನ್ನು ನಮ್ಮ ಖಡ್ಗಗಳು ಎದುರಿಸ್ತಾವೆ ಅನ್ನೋ ರೀತಿಯಲ್ಲಿ ಭಾರತೀಯರಿಗೆ ವಿಶ್ವಾಸ ತುಂಬಿದ್ರು. ಆದರೆ ಅದಾಗಲಿಲ್ಲ. ದೇಶದ ವಿಭಜನೆ ಆಯಿತು. ದೇಶ ವಿಭಜನೆ ಆದ ನಂತರ ನಮ್ಮ ಭಾರತ ಒಂದು ಗಣರಾಜ್ಯ ದೇಶವಾಗಿ ರೂಪುಗೊಳ್ಳುವ ಹೊತ್ತಿನಲ್ಲೇ ವಂದೇ ಮಾತರಂ ಗೀತೆಯ ಬಗ್ಗೆ ಅತ್ಯಂತ ಆಗ್ರಹ ಪೂರ್ವಕವಾಗಿ ಮಾತಾಡಿದ್ದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು, ನಮ್ಮ ಭಾರತ ಗಣರಾಜ್ಯವಾಗಿ ಮುಂದೆ ಬಂದಾಗ ವಂದೇ ಮಾತರಂ ಗೀತೆ ಅದು ರಾಷ್ಟ್ರಗೀತೆಯ ತುಲ್ಯ ಗೌರವಕ್ಕೆ ಅರ್ಹವಾಗಿ ಅದನ್ನು ಹಾಡಬೇಕು, ರಾಷ್ಟ್ರೀಯ ಹಾಡು, ನ್ಯಾಷನಲ್ ಸಾಂಗ್ ಅನ್ನೋ ಉಪಾಧಿಯೊಂದಿಗೆ ನಂತರ ವಂದೇ ಮಾತರಂ ಸಾಂವಿಧಾನಿಕವಾದಂತಹ ಒಂದು ಗೀತೆಯಾಗಿ ದೇಶದಲ್ಲಿ ಹೊರಹೊಮ್ಮಿತು. ಆದರೆ ಪೂರ್ತಿ ವಂದೇ ಮಾತರಂ ನಾವು ಹಾಡ್ತಾ ಇದ್ದೇವೆ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಕೆಲವು ಕಡೆ ಕೆಲವರು ಹಾಡ್ತಾ ಇದ್ದಾರೆ, ಕೆಲವು ಕಡೆ ಅದನ್ನ ಸಾರ್ವಜನಿಕ ಹಾಡ್ತಾ ಇಲ್ಲ. ಒಟ್ಟು ವಂದೇ ಮಾತರಮನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಈಗಲೂ ಕೂಡ
ಸಮಾಜ ಇನ್ನೂ ಕೂಡ ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದಿದೆ. ಅದಕ್ಕೋಸ್ಕರನೇ ವಂದೇ ಮಾತರಂ 150 ಸಾರ್ವಜನಿಕವಾಗಿ ಆ ಕುರಿತು ಜನಜಾಗರಣೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಗಮನಕ್ಕೆ ತಂದಿದೆ. ಸಂಘದ ಮೂಲಕನೂ ಕೂಡ ಸಾರ್ವಜನಿಕವಾಗಿ ಕರೆ ಕೊಟ್ಟಿದೆ. ವಂದೇ ಮಾತರಂ ಯಾಕೆ ಬೇಕು? ಅನೇಕ ಹಿರಿಯರು ವಂದೇ ಮಾತರಂನ ಪ್ರಾಮುಖ್ಯತೆಯನ್ನು ನೋಡ್ತಾ ಒಂದು ಕಾಲದಲ್ಲಿ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಮೀರಿ ಭಾರತೀಯ ಯೋಚನೆ ಏನಿದೆ, ಮಾತೃತ್ವದ ಭಾವನೆಯಲ್ಲಿ ದೇಶವನ್ನು ಕಂಡದ್ದು, ಆ ರೀತಿಯಲ್ಲಿ ಇವತ್ತಿನ ಯುವ ಪೀಳಿಗೆ ಕಾಣಬೇಕು. ದೇಶದ ಒಳಗಡೆ ಅನೇಕ ಕಡೆಗಳಲ್ಲಿ ಒಂದು ರೀತಿಯ ಜಗಳ ಅಂತ ಹೇಳಕ್ಕಾಗಲ್ಲ, ಆದರೆ ಭಿನ್ನಾಭಿಪ್ರಾಯಗಳು ಆ ಕಡೆ ಈ ಕಡೆ ಇದ್ದೇ ಇದೆ. ಒಂದು ರಾಜ್ಯಕ್ಕೆ ಮತ್ತೊಂದು ರಾಜ್ಯಕ್ಕೆ ನದಿ ನೀರಿನ ಹಂಚಿಕೆ ಸಲುವಾಗಿ, ಭಾಷೆಯ ವಿಚಾರಕ್ಕೆ ಸಂಬಂಧವಾಗಿ, ಒಂದು ಭಾಷೆಯ ಗಡಿ ಇನ್ನೊಂದು ಪ್ರದೇಶಕ್ಕೆ ಬಂದಿರುತ್ತೆ ಅದರ ಕುರಿತಾಗಿ, ಕೊಳ್ಳುವ ವಿಷಯಗಳ ಕುರಿತಾಗಿ, ವ್ಯಾಪಾರದ ಕುರಿತಾಗಿ, ಯಾವುದೋ ಒಂದು ಸಂಸ್ಥೆಯ ಹೆಸರು ಒಂದೇ ರೀತಿಯಲ್ಲಿ ಬಂದಿರುವ ಕಾರಣಕ್ಕೋಸ್ಕರ ಹತ್ತಾರು ರೀತಿಯಲ್ಲಿ ಪರಸ್ಪರ ರಾಜ್ಯದ ಒಳಗಡೆ ವಿಷಮತೆಗಳಿದೆ. ಆ ಭಾಷೆ ಈ ಭಾಷೆ, ಆ ರೀತಿಯ ಜಗಳಗಳನ್ನು ಹುಟ್ಟು ಹಾಕ್ತಕ್ಕಂಥ ಕೆಲವರು ವ್ಯಕ್ತಿಗಳು ಇದ್ದಾರೆ. ಸಂಸ್ಥೆಗಳ ಬಗ್ಗೆನೂ ಕೂಡ ನಾವು ಕೇಳಿದೀವಿ. ಈ ಕಡೆ ಕರ್ನಾಟಕದಿಂದ ಕನ್ನಡ ವರ್ಸಸ್ ಹಿಂದಿ ಅಥವಾ ನಂದಿನಿ ವರ್ಸಸ್ ಅಮೂಲ್, ಈ ತರ ಚರ್ಚೆಗಳು ಸಾಮಾಜಿಕವಾಗಿ ನಡೀತಾ ಇರೋದನ್ನ ನಾವು ಕಾಳ್ತಾ ಇದ್ವಿ. ಈ ಎಲ್ಲ ಸಂದರ್ಭದಲ್ಲಿ ಒಂದು ದೇಶದ ಭಾಗವಾಗಿರೋ ಭಾರತೀಯ ಜನಕೋಟಿಗೆ ಎಲ್ಲರನ್ನ ಒಟ್ಟಾಗಿ ಏಕತೆಯ ಸೂತ್ರದಲ್ಲಿ ಪೋಣಿಸುವ ಶಕ್ತಿ ಇರುವುದು ಯಾವುದಕ್ಕೆ? ಅದು ವಂದೇ ಮಾತರಮಿಗೆ. ವಂದೇ ಮಾತರಂ ಕುರಿತು ರವೀಂದ್ರನಾಥ್ ಠಾಗೋರ್ ದೇಶದ ಪ್ರತಿಯೊಂದು ಕಡೆದು ಮೊಳಗಿ ಬರಬೇಕು ಅಂತ ಹೇಳಿದ್ದನ್ನ ಕನ್ನಡದ ಲೇಖಕ ಶಿವರಾಮ್ ಅವರು ಅವರ ಭಾಷೆಯಲ್ಲಿ ಕನ್ನಡಕ್ಕೆ ಅದನ್ನು ತಂದಿದ್ದಾರೆ. ಅವರು ಹೇಳ್ತಾರೆ, ವಂದೇ ಮಾತರಂ ಮತ್ತು ಎಲ್ಲ ಕಡೆ ಮೊಳಗಬೇಕು. ಎಲ್ಲಿ? ಮನೆ ಮನೆಯ ಬೀಸುವ ಕಲ್ಲುಗಳಿಂದ, ತೂಗುವ ತೊಟ್ಟಿಲುಗಳಿಂದ, ಮರದ ಮರ್ಮರ ಸ್ವರಗಳಿಂದ ವಂದೇ ಮಾತರಂ ಮೂಡಿ ಬರಬೇಕು. ಹಿಮಾಲಯದ ಗಿರಿ ಶಿಖರಗಳಿಂದ, ನದಿ ನಾಲೆಗಳ ಕಲಕರವರದಿಂದ, ಕಡಲ ತೀರದ ಹೆದ್ದರೆಯ ಭೋರ್ಗರೆತದಿಂದ ವಂದೇ ಮಾತರಂ ಮೂಡಿ ಬರಬೇಕು. ಗಿರಣಿ ಯಂತ್ರಗಳಿಂದ, ತೆಂಗು ಕಂಗಿನ ಚಾಮರಗಳಿಂದ, ತೆನೆಯೊಡೆದ ಪೈರು ಪಚ್ಚೆಗಳ ಮೈ ಪುಳಕದಿಂದ ವಂದೇ ಮಾತರಂ ಮೂಡಿ ಬರಬೇಕು. ವಿದ್ಯಾರ್ಥಿಗಳ ಬಾಯಿಯಲ್ಲಿ, ಶಿವಾಲಯದ ಗಂಟೆ ಜಾಗಟೆಗಳಲ್ಲಿ, ಸೈನಿಕರ ಕೋವಿಯಲ್ಲಿ, ಎಲ್ಲ ಕಡೆನೂ ಕೂಡ ವಂದೇ ಮಾತರಂ ಮೂಡಿ ಬರಬೇಕು. ಅಕ್ಕ ತಂಗಿಯರ ಹಾಡು ಹೆಣಿಗೆಗಳಲ್ಲಿ ವಂದೇ ಮಾತರಂ ಮೂಡಿ ಬರಬೇಕು. ನೆಲ ಗೋಡೆ ಚಾವಣಿಗಳಿಂದ ವಂದೇ ಮಾತರಂ ಮೂಡಿ ಬರಬೇಕು. ಎಲ್ಲ ಕಡೆಯಿಂದಲೂ ವಂದೇ ಮಾತರಂ ಮಾರ್ದನಿಗೊಂಡಾಗ ಭಾರತ ಶಕ್ತಿಶಾಲಿಯಾಗಿ ರೂಪುಗೊಳ್ಳುತ್ತೆ. ವಂದೇ ಮಾತರಂನ ಕತೆ ದೇಶದ ಕತೆ, ವಂದೇ ಮಾತರಂನ ವ್ಯಥೆ ದೇಶದ ವ್ಯಥೆ, ವಂದೇ ಮಾತರಂನ ನೋವು ದೇಶದ ನೋವು, ವಂದೇ ಮಾತರಂನ ನಲಿವು ಅದು ದೇಶದ ನಲಿವು, ವಂದೇ ಮಾತರಂನ ಸಂಭ್ರಮ ಅದು ದೇಶದ ಸಂಭ್ರಮ. ಹೀಗಾಗಿ ವಂದೇ ಮಾತರಂ ಅನ್ನುವಂಥದ್ದು ದೇಶವನ್ನ ಜೋಡಿಸುವ, ಸಮಾಜವನ್ನ ಏಕತೆಯಿಂದ ಪೋಣಿಸುವ ಒಂದು ರಣಮಂತ್ರವಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಒಂದು ರೀತಿಯ ಅತ್ಯಂತ ಪ್ರಮುಖ ಸ್ಥಾನವನ್ನು ವಹಿಸಿದಂತಹ ಒಂದು ಹಾಡೋದು. ನಮ್ಮ ಇಡೀ ರಾಷ್ಟ್ರೀಯ ಅರ್ಚನೆಗಳ ಸಾಲುಗಳೇನಿದೆ ದೇಶಭಕ್ತಿಯದ್ದು, ಆ ಎಲ್ಲ ಹಾಡುಗಳಿಗೆ ಮುಕುಟ ಮಣಿಯಾಗಿ ವಂದೇ ಮಾತರಂ ಸದಾ ಮೂಡಿ ಬಂದಿದೆ. ಅಂತಹ ವಂದೇ ಮಾತರಂನ ನಾವೆಲ್ಲರೂ ಕೂಡ ಯುವ ಪೀಳಿಗೆಯ ಕಾರ್ಯಕರ್ತರು ಅಥವಾ ಯುವ ಪೀಳಿಗೆಯ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂತಿದ್ದೀವಿ. ಅದರ ಇತಿಹಾಸವನ್ನ, ಅದರ ಪ್ರಾಮುಖ್ಯತೆಯನ್ನ ಗಮನಿಸ್ತಾ ವಂದೇ ಮಾತರಂ ಅದು ಕೇವಲ ಒಂದು ಹಾಡಲ್ಲ, ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲರನ್ನು ಒಟ್ಟಿಗೆ ತಂದಂತ ಒಂದು ಹಾಡು. ಬ್ರಿಟಿಷರು ದೇಶದ ಎಲ್ಲ ಕಡೆಯೂ ಕೂಡ ತಮ್ಮ ರೀತಿಯಲ್ಲೇ ನಡೀತಾ ಇದ್ದಾಗ ವಂದೇ ಮಾತರಂ ಆ ಎಲ್ಲ ಬ್ರಿಟಿಷ್ ನೆರೆಟಿವ್ಗಳನ್ನು ಧ್ವಂಸಗೊಳಿಸಿದಂತಹ ಒಂದು ಹಾಡು. ಒಮ್ಮೆ ರಾಮಕೃಷ್ಣ ಪರಮಹಂಸರು ಮತ್ತು ಬಂಕಿಮರ ಭೇಟಿ ಆಗುತ್ತೆ. ರಾಮಕೃಷ್ಣರು ತಮಾಷೆಯಿಂದ ಕೇಳ್ತಾರೆ, ನಿನ್ನ ಹೆಸರು ಬಂಕಿಮ ಅಂದ್ರೆ ಯಾಕೆ ಅಂತ. ಬಂಗಾಳದಲ್ಲಿ ಬಂಕಿಮ ಅಂದ್ರೆ ಬಾಗಿದ ಅಂತ ಅರ್ಥ, ಬೆಂಟ್, ಬಂಕಿಮ ಚಂದ್ರ, ಬಾಗಿದ ಚಂದ್ರ ಅಂತ ಅದರ ಅರ್ಥ. ಆಗ ರಾಮಕೃಷ್ಣನ್ ಕೇಳ್ತಾರೆ, ನಿನ್ನನ್ನು ಬಗ್ಗಿಸಿದ್ದು ಯಾರು? ಬಂಕಿಮ ಚಂದ್ರ ಅಲ್ವಾ ನಿನ್ನ ಬಗ್ಗಿಸಿದ್ದು ಯಾರು ಅಂತ ಬಂಕಿಮನಿಗೆ ರಾಮಕೃಷ್ಣನ್ ಹೇಳಿದಾಗ ಬಂಕಿಮನ್ ಹೇಳ್ತಾರೆ, ಬ್ರಿಟಿಷರ ಬೂಟುಗಾಲು ನನ್ನನ್ನು ಬಾಗಿಸಿದೆ. ಆ ರೀತಿಯ ಬೂಟುಗಾಲಿಂದ ಬಾಗಿದ ಬೆನ್ನುಗಳನ್ನ ನಂತರ ನೇರ ತಂದದ್ದು ವಂದೇ ಮಾತರಂ. ವಂದೇ ಮಾತರಂ ಬಂದ ಮೇಲೆ ಯುವಕರಿಗೆ ಒಂದು ರೀತಿಯ ಧೈರ್ಯ ಬಂತು. ಆ ಧೈರ್ಯದಿಂದಾಗಿ ಬ್ರಿಟಿಷ್ ಸಾಮ್ರಾಜ್ಯ ಧೂಳಿಪಟ ಆಯಿತು. ಹಾಗಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಅಹಂಕಾರದಿಂದ ಮೆರೆಯುತ್ತಾ ಇದ್ದಂತಹ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಕ್ರಾಂತಿಯ ರಣಗೀತೆ ವಂದೇ ಮಾತರಂ
ಅದಕ್ಕೆ 150ರ ಸಂದರ್ಭದಲ್ಲಿ ಮಂಥನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. ಮಂಥನದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.